ಬಸವಾದಿ ಶಿವಶರಣರ ಸಮಕಾಲೀನದಲ್ಲಿ ಒಬ್ಬ ಶರಣರಾಗಿ ಹೋಗಿದ್ದಾರೆ. 770 ಜನ ಶರಣರಾಗಿ ಹೋಗಿದ್ದಾರೆ. ಅದರೊಳಗೆ ಒಬ್ಬ ಶರಣರು, ಅವರು ಮೂಲತಃ ಗುಜರಾತದವರು. ಆ ಗುಜರಾತದಲ್ಲಿ ಸೌರಾಷ್ಟ್ರ ಅಂತ ಒಂದು ಊರ. ಆ ಸೌರಾಷ್ಟ್ರದ ಅಧಿದೈವ ಯಾವುದು ಅಂತ ಕೇಳಿದ್ರೆ ಸೋಮೇಶ್ವರ. ಈಗ ನಿಮ್ಮೂರದ, ನಿಮ್ಮೂರೊಳಗೊಂದು ಅಧಿದೈವ ಯಾವುದು? ಲಕ್ಷ್ಮೀದೇವಿ ಅಥವಾ ಮಲ್ಲಯ್ಯನ ಗುಡಿ ಅದಲ್ಲ. ಹಾಗೆ ಸೋಮೇಶ್ವರ ಅನ್ನುವಂಥದ್ದು ಒಂದು ಸುಪ್ರಸಿದ್ಧವಾಗಿರತಕ್ಕಂಥ, ಜಾಗೃತವಾಗಿರತಕ್ಕಂಥ ದೇವ ಮಂದಿರ. ಅಲ್ಲಿಂದ ಗುಜರಾತದಿಂದ ಅವರು ನಮ್ಮ ಕರ್ನಾಟಕಕ್ಕೆ ವ್ಯಾಪಾರ ಮಾಡಕ್ಕೆ ಬರ್ತಿದ್ರು. ಅವರು ಎಲ್ಲಿ ಬರ್ತಿದ್ರಂದ್ರೆ ಇಲ್ಲಿ ಗದಗದ ಹತ್ರ ಲಕ್ಷ್ಮೇಶ್ವರ ಅಂತದ. ಆ ಲಕ್ಷ್ಮೇಶ್ವರದ ಮೊದಲಿನ ಹೆಸರು ಪುಲಿಗೆರೆ. ಅಲ್ಲೊಂದು ಪ್ರಸಿದ್ಧವಾದ ಸೋಮನಾಥ ದೇವಾಲಯ ಐತಿ, ಭಾಳ ಹಳೇ ಕಾಲದ್ದದು. ಆ ಲಕ್ಷ್ಮೇಶ್ವರಕ್ಕೆ ಅವರು ಗುಜರಾತವನ್ನು ಬಿಟ್ಟು ವ್ಯಾಪಾರ ಮಾಡಕ್ಕೆ ಬರ್ತಿದ್ರು. ಕರ್ನಾಟಕಕ್ಕೆ ಬಂದ ಬಳಿಕ ಇಲ್ಲಿ ಬಸವಣ್ಣನವರ ಕೀರ್ತಿ ವಾರ್ತೆಯನ್ನು ಕೇಳಿ ಅವರು ಪ್ರಭಾವಕ್ಕೆ ಒಳಗಾಗಿ ಮತ್ತು ಲಕ್ಷ್ಮೇಶ್ವರವನ್ನು ಬಿಟ್ಟು ಎಲ್ಲಿಗೆ ಬರ್ತಾರ? ಬಸವ ಕಲ್ಯಾಣಕ್ಕೆ ಹೋಗ್ತಾರ. ಅಲ್ಲಿದ್ದು ಸತ್ಯ ಶುದ್ಧ ಕಾಯಕವನ್ನು ಮಾಡಿ, ಲಿಂಗ ಪೂಜೆಯನ್ನು ಮಾಡಿ, ಶ್ರೇಷ್ಠ ಶಿವಯೋಗಿಗಳಾಗಿ ಬಸವಣ್ಣನವರು, ಅಲ್ಲಮ ಪ್ರಭುದೇವರು, ಚನ್ನ ಬಸವಣ್ಣನವರು, ಶಿವಯೋಗಿ ಸಿದ್ದರಾಮೇಶ್ವರರು ಹೀಗೆ ವಚನಗಳನ್ನು ರಚನೆ ಮಾಡಿದ್ರಲ್ಲ, ಹಾಗೆ ಅವರು ವಚನಗಳನ್ನು ರಚನೆ ಮಾಡಿದಾರ. ಸುಮಾರು 400ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಅವ್ರ ಹೆಸರು ಏನಂತ ಕೇಳಿದ್ರೆ ಆದಯ್ಯ ಶರಣರು ಅಂತ ತಿಳ್ಕೊಂಡು. ಅವ್ರ ಹೆಸರೇನು? ಆದಯ್ಯ ಶರಣರು. ಅವರು ಸುಮಾರು 400ಕ್ಕಿಂತ ಹೆಚ್ಚು ವಚನಗಳನ್ನು ಬರೆದಾರ. ಅಂಥದ್ರೊಳಗೆ ಒಂದು ವಚನವನ್ನು ನಾವು ಈ ವರ್ಷ ನೋಡೋರದೀವಿ. ಒಂದೇ ವಚನ, ಒಂದು ತಿಂಗಳು ನೋಡೋರದೀವಿ. ಭಾಳ ಸುಂದರವಾದ, ಅದ್ಭುತವಾದ ವಚನ. ನಮ್ಮ ಜೀವನದೊಳಗೆ ಒಂದಿಷ್ಟು ಜ್ಞಾನದ ಬೆಳಕನ್ನು, ಶಾಂತಿಯ ಸುವಾಸವನ್ನು, ಭಕ್ತಿಯ ಸೌರಭವನ್ನು ಹರಡುವಂತಹ ಶ್ರೇಷ್ಠ ವಚನ ಅದು. ಹಾಗಾದ್ರೆ ವಚನ ಅಂದ್ರೆ ಏನು? ವಚನ ಅಂತ ಯಾವುದಕ್ಕಂತೀವಿ? ವಚನ ಅಂದ್ರೆ ನೀತಿಯುಕ್ತವಾದ ಮಾತು, ಪರಮ ಶ್ರೇಷ್ಠವಾಗಿರುವಂತಹ ಪರಿಶುದ್ಧವಾದ ನುಡಿ. ಅಷ್ಟೇ ಅಲ್ಲ, ವಚನ ಅಂದ್ರೆ ಪ್ರಮಾಣ. ವಚನ ಅಂದ್ರೆ ಕೊಟ್ಟ ಭಾಷೆಯನ್ನು ತಪ್ಪಲಾರದಂಗೆ ಯಾರು ನಡೀತಾರಲ್ಲ ಅದಕ್ಕೆ ವಚನ ಅಂತ ಕರೀತಾರೆ. ಇಂತಹ ವಚನಗಳನ್ನು ಸಾವಿರಲ್ಲ, ಲಕ್ಷ ವಚನಗಳನ್ನು ಶರಣರು ಬರೆದಾರ. ಅದೇ ರೀತಿಯೊಳಗೆ ಇವರು ಒಬ್ಬರು ವಚನ ರಚನೆಯನ್ನು ಮಾಡ್ಯಾರ. ಆ ವಚನ ಹೀಗದ, ಕೇಳ್ರಿ. ಈ ವಚನ ಒಂದು ತಿಂಗಳದೊಳಗೆ ಎಲ್ಲರಿಗೂ ಬರ್ಬೇಕಿದು. ಅವರಂತಾರ, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೇರಿಲ್ಲ ಕಾಣಿರೋ. ಇದೊಂದು ವಚನ. ಇದರೊಳಗೆ 5-6 ಅಂಶಗಳು ಬರುತ್ತಾವು, 5-6 ಸಂಗತಿಗಳು ಬರುತ್ತಾವು. ಇದರ ಮ್ಯಾಲ ಒಂದು ತಿಂಗಳ ಪ್ರವಚನ ನಡೀತದೆ. ತಾವೆಲ್ಲ ಏನು ಮಾಡೋದು? ಕೇಳಿ
ತಿಳಿದು ಜೀವನದೊಳಗೆ ಅಳವಡಿಸಿಕೊಂಡು ಬದುಕೋದು. ಆವಾಗ ಈ ವಚನವನ್ನು ಕೇಳಿದ್ದಕ್ಕೂ ಈ ವರ್ಷದ ಪ್ರವಚನ ಸಾರ್ಥಕತೆ ಆಗತದನ್ನುವಂಥದ್ದು ಒಂದು ಸಂತೋಷದ ಸಂಗತಿ. ಅದಕ್ಕೆ ತಾವೆಲ್ಲ ಕೇಳ್ರಿ. ನಿಮ್ಮ ಲಕ್ಷ್ಯ ಮಳೆ ಕಡೆಗೆ ಅದ, ಆದರೂ ಮತ್ತೆ ನಿಮ್ಮನ್ನು ಮೆಚ್ಚಬೇಕು ನಾವು. ಒಂದೊಂದು ಊರಾಗ ಇನ್ನೂ ಅಲ್ಲಿ ಇರ್ತದ, ಅದು ದೂರ ಇರ್ತದ ಮಳೆ. ಅಲ್ಲೇ ಓಡಿ ಹೋಗಿ ಬಿಟ್ಟಿರ್ತಾರೆ ಸ್ವಾಮಿಗಳು ಒಬ್ಬರನ್ನ ಬಿಟ್ಟು. ಆದ್ರೆ ನೀವರೇ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಕೂತು ಕೇಳಬೇಕನ್ನುವಂಥ ಇಚ್ಛಾ ಭಾಳ ದೊಡ್ಡದು ನಿಮ್ಮದು. ಮತ್ತು ಮಳೆಯೂ ಅಷ್ಟೇ ಅವಶ್ಯದ. ಈಗ ಎಷ್ಟಾದ್ರೂ ಸಹಿತ ಸಾಕಂತ ಅನಿಸೋದಿಲ್ಲ, ಅಷ್ಟು ಬೇಕಾಗ್ಯದ ಮಳೆಯೂ. ಎರಡೂ ಬೇಕು. ಈ ಮಳೆ ಬಂತಂದ್ರೆ ಹೊರಗೆ ಸಮೃದ್ಧ ಆಗ್ತದೆ. ಜ್ಞಾನದ ಮಳೆ ಒಂದು ತಿಂಗಳು ಸುರಿತು ಅಂದ್ರೆ ಒಳಗೆ ಸಮೃದ್ಧ ಆಗ್ತದೆ. ಒಳಗೂ ಶುದ್ಧ ಇರಬೇಕು, ಹೊರಗೂ ಶುದ್ಧ ಇರಬೇಕು. ಬಸವಣ್ಣವ್ರು ಅಂತಾರೆ, ಅಂತರಂಗ ಬಹಿರಂಗವೆರಡೂ ಸಮೃದ್ಧವಾಗಿ ಇದ್ದಾಗನ ಕೂಡಲ ಸಂಗಮ ದೇವ ಒಲಿತನಂತ ಬಸವಣ್ಣವ್ರು ಹೇಳ್ತಾರೆ. ಹೊರಗೆ ಈ ಮಳೆಯೂ ಬೇಕು, ಒಳಗೆ ಜ್ಞಾನದ ಮಳೆಯೂ ಸುರಿತಿರ್ಬೇಕು. ಅಂದಾಗನ ಬದುಕಿಗೆ ಬೆಲೆ ಬರುತ್ತದೆ. ಹಾಗೆ ಇದೊಂದು ವಚನ. ಇದು ವಚನದ ಮಳೆ ಇದ್ದಂಗೆ ಒಂದು ತಿಂಗಳು ಸುರಿತದ. ಅದನ್ನು ನೀವು ಏನು ಮಾಡಬೇಕು? ಪಡೆದುಕೊಂಡು ಬದುಕನ್ನು ಸಿರಿವಂತಗೊಳಿಸಿಕೊಳ್ಳಬೇಕು. ಹೇಳ್ತಾರವರು, ತನುವಿನಲ್ಲಿ ನಿರ್ಮೋಹ, ಮನದಲ್ಲಿ ನಿರಹಂಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಪೇಕ್ಷೆ, ವಿಷಯಗಳಲ್ಲಿ ಉದಾಸೀನ, ಜ್ಞಾನದಲ್ಲಿ ಪರಮಾನಂದವೆಡೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಬೇರಿಲ್ಲ ಕಾಣಿರೋ. ಇದರೊಳಗೆ ಮೊದಲನೇದ್ದು ನೋಡೋರದೀವಿ ಎಂದ ತನುವಿನಲ್ಲಿ ನಿರ್ಮೋಹ. ನಿಜವಾದ ಭಕ್ತ ಆದವ, ಸಾಧಕ ಆದವ ಹೇಗಿರಬೇಕು? ದೇವರನ್ನು ಒಲಿಸಿಕೊಳ್ಬೇಕಾಗಿತ್ತು ಅಂದ್ರೆ, ಅಥವಾ ನಮ್ಮನ್ನು ನಾವು ತಿಳ್ಕೋಬೇಕಾಗಿತ್ತಂದ್ರೆ, ನಾನು ಯಾರು, ಮೊದಲು ನಾ ಎಲ್ಲಿದ್ದೆ, ಈ ಭೂಮಂಡಲಕ್ಕೆ ಬರಲಾರ್ದಕ್ಕಿಂತ ಮೊದಲು ನಾನು ಎಲ್ಲಿದ್ದೆ, ಇಲ್ಲಿಗೆ ಯಾಕೆ ಬಂದೀನಿ, ಉದ್ದೇಶ ಏನು, ಗುರಿ ಏನು, ಮತ್ತು ಇಲ್ಲಿಂದ ಹೋಗ್ತೀವಲ್ಲ ಎಲ್ಲಿಗೆ ಹೋಗ್ತೀವಿ ಅನ್ನುವಂಥ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ನಾನಾರು ಅಂತ ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ನೀ ಯಾರು ಅಂದಾಗ ಏನು ಹೇಳ್ತಾರೆ ಎಲ್ಲರೂ? ನಾ ಇಂಥವ್ರ ಮಗ, ಇಂಥ ಊರಿನವ, ಇಂಥ ಓಣಿಯವ, ಇಂಥ ಮನೆತನದವ ಅಂತ ಹೇಳ್ತೀವಿ. ಇದು ಸರಿಯಾದ ಉತ್ತರ ಅಲ್ಲ. ನೀನು ಯಾರು ಅಂತ ಅಂದಾಗ ಹೇಳಬೇಕಲ್ಲ, ನಾ ಯಾರು, ಎಲ್ಲಿದ್ದೆ, ಇಲ್ಲಿಗೆ ಯಾಕೆ ಬಂದೀನಿ, ಮುಂದೆ ಎಲ್ಲಿಗೆ ಹೋಗೋದದ, ಇದೆಲ್ಲವುಗಳನ್ನು ಕುರಿತು ಚಿಂತನೆ ಮಾಡ್ಬೇಕು. ನಮ್ಮನ್ನು ನಾವು ತಿಳ್ಕೋಬೇಕು. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರ ಅಂದ್ರೆ, ನಮಗೆ ಎಲ್ಲ ಶಾಸ್ತ್ರಗಳು ಗೊತ್ತದವು. ಸಂಖ್ಯಾಶಾಸ್ತ್ರ ಗೊತ್ತದ, ಭೂಗೋಳಶಾಸ್ತ್ರ ಗೊತ್ತದ, ಸಮಾಜಶಾಸ್ತ್ರ ಗೊತ್ತದ, ಎಲ್ಲ ಶಾಸ್ತ್ರ ಗೊತ್ತದವು. ಆದ್ರೆ ನಾ ಯಾರನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಅದಕ್ಕೆ ಅಕ್ಕ ಮಹಾದೇವಿಯವರು ಹೇಳ್ತಾರೆ, ಎಲ್ಲವನ್ನರಿದು ಫಲವೇನು, ನನಗೆ ಅದು ಗೊತ್ತದ ಇದು ಗೊತ್ತದ ಅಂತ ಎಲ್ಲ ತಿಳ್ಕೊಂಡಿನಂತ ಹೇಳ್ತಿದ್ದಿ. ಎಲ್ಲವನ್ನರಿದು ಫಲವೇನು, ತನ್ನ ತಾನು ಅರಿಯದನ್ನಕ್ಕ. ನಾ ಯಾರನ್ನೋದ ಗೊತ್ತಿಲ್ಲ ಅಂದ್ರೆ ಇನ್ನು ಉಳಿದದ್ದು ತಗೊಂಡು ಏನು ಮಾಡೋದು? ಉಪಯೋಗ ಇಲ್ಲ. ಅದಕ್ಕನೆ ಪ್ರವಚನ ಅಂದ್ರೆ, ಆಧ್ಯಾತ್ಮ ಅಂದ್ರೆ ನಮ್ಮನ್ನು ನಾವು ತಿಳಿದುಕೊಳ್ಳುವುದು. ನಮ್ಮನ್ನು ನಾವು ತಿಳಿಬೇಕಾಗಿತ್ತಂದ್ರೆ, ನಾನು ಯಾರನ್ನುವಂಥ ಸತ್ಯ ನಮಗೆ ಗೊತ್ತಾಗಬೇಕಾಗಿತ್ತಂದ್ರೆ ಈ ವಚನವನ್ನು ಕೇಳಬೇಕು. ಅವರಂತಾರ ಮೊದಲನೇ ಸಂಗತಿ ತನುವಿನಲ್ಲಿ ನಿರ್ಮೋಹ. ತನು ಅಂದ್ರೇನು? ಶರೀರ. ಈ ಶರೀರದ ಮ್ಯಾಲ ಬಹಳಷ್ಟು ಜನ ಏನು ಮಾಡ್ತಾರ? ಪ್ರೇಮವನ್ನು ಇಟ್ಟಾರ.
ಶರೀರಕ್ಕೆ ಮನಸೋತಾರ, ಶರೀರದ ಮ್ಯಾಲ ಆಕರ್ಷಿತರಾಗಿದ್ದಾರೆ. ಹೀಗಾಗಿ ಶರೀರವನ್ನು ಮೋಹಿಸ್ತಾರೆ. ಯಾಕೆ ಮೋಹಿಸ್ತಾರಂದ್ರೆ ಈ ಶರೀರವೇ ನಾನನ್ನುವಂಥ ಭಾವ ತುಂಬ್ಯದ ಒಳಗೆ. ಶರೀರ ನಾನನ್ನುವಂಥ ಭಾವ ಎಲ್ಲಿ ತನಕ ಇರುತ್ತದೆ ಅಲ್ಲಿ ತನಕ ನಾನಾರು ಅನ್ನುವಂಥ ಸತ್ಯ ನಮಗೆ ಅನುಭವಕ್ಕೆ ಬರೋದಿಲ್ಲ. ಹಾಗಾದ್ರೆ ಮತ್ತು ನಾನು ಅನ್ನೋದು ಏನು ಅಂತ ಕೇಳಿದ್ರೆ ಶರೀರ ನಾನಲ್ಲ. ಶರೀರದ ಒಳಗೊಂದು ಏನದ, ಒಳಗೇನದ ಶರೀರದ ಒಳಗೆ ಕುಂತಿರಲ್ಲ ಕಪ್ಪತ್ತು ಗುಡ್ಡು ಕುಂತಂಗ, ಒಳಗೇನದ ಆತ್ಮದ. ಈಗ ಶರೀರ ಬಿದ್ದು ಹೋಗುತ್ತದೆ ಒಂದು ದಿವಸ. ಇದು ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ ಶರೀರ. ಪೃಥ್ವಿ, ಅಪ್ಪು, ತೇಜ, ವಾಯು, ಬೆಂಕಿ, ಹೀಗೆ ಪಂಚಭೂತಗಳು ಏನದವಲ್ಲ ಇವುಗಳಿಂದ ಈ ಶರೀರ ತಯಾರಾಗ್ಯದ. ಈಗ ನಿಮಗೆ ತಿಳಿಯುವಂಗೆ ಹೇಳ್ತೀನಿ. ಈಗ ಹೆಣ್ಮಕ್ಕಳು ಗರ್ಭಧಾರಣೆ ಮಾಡಿದಾಗ ಏನು ಮಾಡ್ತಿರ್ತಾರೆ ಅವರು, ತಮಗೆ ಇಷ್ಟವಾದದ್ದನ್ನು ಬೇಡಿ ಮಾಡಿಸ್ಕೊಂಡು ತಿಂತಾರಿಲ್ಲ, ಬಯಕೆ ಅಂತ ಕರಿತಿರ್ತಾರೆ. ಹೆಣ್ಮಕ್ಳಿಗೆ ಆಗತ್ತಿರ್ತಾವೆ. ಇನ್ನು ಕೆಲವ್ರು ಏನು ಮಾಡ್ತಿರ್ತಾರೆ, ಈ ಅಕ್ಕಿ, ಗೋಧಿ, ಜೋಳ ಹಸನು ಮಾಡ್ತಿರ್ತಾರೆ ಮೊರದಾಗ ಹಾಕ್ಕೊಂಡು. ಆಗಾಗ ಮಣ್ಣು ಹೆಂಟಿ ಬರ್ತಿರ್ತಾವೆ. ಅದ್ರಾಗ ಬರ್ತಾವೋ ಇಲ್ಲೋ? ಹಾಂ, ಬರ್ತಿರ್ತಾವೆ. ಅದನ್ನು ಕಡೆಗೆ ಚೆಲ್ತಾರೋ ಏನೋ ಬಾಯಾಗ ಹೊಕ್ಕೊಂತಾರ. ಇಷ್ಟರ ತಿಳಿತದಲ್ಲ. ಮಣ್ಣಿನ ಹೆಂಟಿ ಬಂದು ಅಂದ್ರೆ ಸಣ್ಣ ಸಣ್ಣವು ಬಾಯಾಗ ಹಾಕ್ಕೋತಾರೆ. ಅದು ಏನಾಗ್ತದೆ, ಒಳಗೆ ಹೋಗ್ತದೆ. ಹಾಗೆ ಮಣ್ಣಿನಿಂದ ಶರೀರ ತಯಾರಾಗ್ಯದ. ನೀರಿನಿಂದ, ಅಗ್ನಿಯಿಂದ, ವಾಯುವಿನಿಂದ, ಆಕಾಶದಿಂದ, ಪಂಚಭೂತಗಳಿಂದ ಶರೀರ ತಯಾರಾಗ್ಯದ. ಅದಕ್ಕೆ ಇಂಥ ಶರೀರ ಏನೈತಲ್ಲ ಮಣ್ಣಿನಿಂದ ತಯಾರಾಗೈತೆ ಅಂದ ಬಳಿಕ ಮತ್ತೆ ಕೊನೆಗೆ ಎಲ್ಲಿಗೆ ಹೋಗುತ್ತೆ ಈ ಶರೀರ? ಹಂಗೆ ಇಟ್ಕೊಂಡು ಕೊಡ್ತಾರನ? ಮತ್ತು ಮಣ್ಣಿಗೆನ ಹೋಗುತ್ತದೆ. ಕೊನೆಗೆ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ತದೆ, ಪಂಚಭೂತದೊಳಗೆ ಲೀನಾಗಿ ಮರೆಯಾಗಿ ಹೋಗ್ತದೆ. ಮತ್ತು ಬಿದ್ದು ಹೋಗುವ ಶರೀರ ಮಣ್ಣಿನೊಳಗೆ ಮಣ್ಣಾಗಿ ಹೋಗುವಂಥ ಶರೀರವನ್ನು ಯಾಕೆ ನೀನು ಮೋಹಿಸ್ತೀವಿ? ಅದಕ್ಕೆ ಅವ್ರಂತಾರೆ ತನುವಿನಲ್ಲಿ ನಿರ್ಮೋಹ. ನಿರ್ಮೋಹ ಅಂದ್ರೆ ಮೋಹ ಇರಲಾರ್ದಂಗಿರೋದು. ಮೋಹ ಅಂದ್ರೆ ಪರಿಪೂರ್ಣವಾಗಿ ಶರೀರವೇ ನಾನಂತ ಅಂಟಿಕೊಂಡು ಕೂಡೋದು ಶರೀರಕ್ಕೆ. ಅಂದ್ರೆ ಶರೀರವನ್ನು ಅತಿಯಾಗಿ ಪ್ರೀತಿ ಮಾಡೋದು. ಹಾಗಾದ್ರೆ ಶರೀರವನ್ನು ಇಷ್ಟು ನಾವು ಪ್ರೀತಿಸ್ತೀವಿ ಅಂದ್ರೆ ಶರೀರ ಇದ್ದಂಗೆ ಕಾಯಂ ಹಿಂಗೆ ಇರ್ತದೇನು? ತಾಯಿ ಗರ್ಭದಿಂದ ಬಂದಾಗ ಶರೀರ ಎಷ್ಟಿರ್ತದೆ? ಒಂದಿಷ್ಟು ಇರ್ತದೆ. ಆ ಬಳಿಕ ಏನಾಗ್ತದದು? ಒಂದಿಷ್ಟು ಹಾಲು ಕುಡ್ದಂಗೆ, ಅನ್ನ ಉಂಡಂಗೆ ಅದು ಶರೀರ ಬೆಳವಣಿಗೆ ಹಾಕೋತ ಕೊನೆಗೆ ಎಲ್ಲಿ KG UKG ನೋಡಿರಲ್ಲ, ಶರೀರ ಅಷ್ಟು ದೊಡ್ಡದಾಗುತ್ತದೆ. ಮತ್ತು ಕಾಯಿಮ ಅಷ್ಟ ಇರ್ತದೇನು? ಇರೋದಿಲ್ಲ. ಮತ್ತು ಚಲೋ ಆಹಾರವನ್ನು ಸ್ವೀಕಾರ ಮಾಡಿದ ಬಳಿಕ ಮತ್ತು ಬೆಳವಣಿಗೆ ಹಾಕೋತ ಮತ್ತು ಕಾಲೇಜಕ್ಕೆ ಹೋಗೋ ವಿದ್ಯಾರ್ಥಿಗಳನ್ನು ನೋಡಿರಲ್ಲ, ಅಷ್ಟು ದೊಡ್ಡದು ಬೆಳವಣಿಗೆ ಆಗುತ್ತೆ. ಮುಂದೆ ಮದುವೆ ವಯಸ್ಸಿಗೆ ಬರ್ತದೆ. ಆ ಬಳಿಕ ಕೊನೆಗೆ ಏನಾಗ್ತದೆ? ಮಕ್ಕಳು ಮೊಮ್ಮಕ್ಕಳು ಆದ ಬಳಿಕ ಮುಪ್ಪಾವಸ್ಥೆಗೆ ಬರ್ತದೆ. ಹಾಗಾದರೆ ಶರೀರ ಇದ್ದಂಗಿತ್ತೇನು? ತಾಯಿ ಗರ್ಭದಿಂದ ಬಂದಾಗ ಇಷ್ಟಿತ್ತಲ್ಲ, ಇಷ್ಟ ಇರಬೇಕಾಗಿತ್ತಲ್ಲ ಕಾಯಂ. ಹಂಗೆ ಅದ ಏನು? ಇಲ್ಲ. ಅಂದ್ರೆ ಬೆಳವಣಿಗೆ ಹಾಕ್ಕೋತ ಬರ್ತದೆ, ಏರ್ತದೆ. ಕೊನೆಗೆ ಮತ್ತೆ ಇಳಿಮುಖ ಆಗತ್ತದ ಶರೀರ. ಈಗ 25-30 ವರ್ಷದೊಳಗೆ ನೋಡ್ರಿ ಪೈಲ್ವಾನ್ ಇದ್ದಂಗಿರ್ತಾನೆ. 25ರಾಗ ಪೈಲ್ವಾನ್ ಇದ್ದಂಗಿರ್ತಾನೆ. 75ರಾಗ ಏನಾಗಿರ್ತದೆ ಶರೀರ?
ಸೊರಿಗೆ ಹೋಗಿರ್ತದ, ಸುಕ್ಕುಗಟ್ಟಿರ್ತದ, ಗಲ್ಲದ ಮೇಲೆ ತೆರೆಗಳು ಬಿದ್ದಿರ್ತಾವು. ಕೂತ್ರ ಹೇಳಕ್ಕೆ ಬರೋದಿಲ್ಲ, ಎದ್ರು ಕೊಡಕ್ಕೆ ಬರೋದಿಲ್ಲ. ವಯಸ್ಸಿನಾಗ 1 ಕ್ವಿಂಟಲ್ ಜೋಳದ ಚೀಲ ಎತ್ತಿ ಒಗಿತಿದ್ದ. ಯಾವಾಗಿದು? 25 ವಯಸ್ಸಿನಾಗ. ಯಾವಾಗ 75 ಆದವು, ಕ್ವಿಂಟಲ್ ಗಟ್ಟಲೆ ಜೋಳದ ಚೀಲ ಅಲ್ಲ, ಒಂದು ತಂಬಿಗೆ ಎತ್ತಕ್ಕಾಗೋದಿಲ್ಲ. ಮತ್ತು ಶರೀರ ಏನಾಯಿತು? ಶರೀರ ಏನಾಯಿತು? ನಿಸರ್ಗದ ನಿಯಮಕ್ಕೆ ಒಳಗಾಯಿತು. ನಿಸರ್ಗದ ನಿಯಮ ಏನದ ಅಂತ ಕೇಳಿದ್ರೆ, ಯಾವುದು ಅರಳುತ್ತದ ಅದು ಬಾಡತದ. ಈಗ ಇಲ್ಲೊಂದು ಹೂವದ, ಇದು ಎಲ್ಲಿ ತನಕ ಹಿಂಗೆ ಇರುತ್ತದೆ ಹೇಳಿ? ಸಂಜೆ ತನಕ ಇರುತ್ತದೆ. ಸಂಜೆ ಆದ ಬಳಿಕ ಬಾಡಿ ಹೋಗಿ ಬಿಡುತ್ತದೆ. ಅರಳಿದ್ದು ಬಾಡುತ್ತದೆ. ಈಗೊಂದು ಚಲೋ ಮನೆ ಕಟ್ಟಿರ್ತೀವಿ, ಕಾಯಂ ಹಂಗೆ ಇರ್ತದೆ ಏನದು? ಇರೋದಿಲ್ಲ. ಅದಕ್ಕೊಂದಿಷ್ಟು ದಿವಸ ತುಂಬಿದ ಬಳಿಕ ಒಂದು ದಿವಸ ಕಟ್ಟಿದ್ದೇನಾಗ್ತದೆ? ಬೀಳ್ತದೆ. ಅರಳಿದ್ದು ಬಾಡ್ತದ, ಕಟ್ಟಿದ್ದು ಬೀಳ್ತದಲ್ಲ. ಹಾಗೆ ನಿಸರ್ಗದ ನಿಯಮ ಏನದಂತ ಕೇಳಿದ್ರೆ, ವಯಸ್ಸಿದ್ದಾಗ ಶರೀರ ಸದೃಢವಾಗಿರ್ತದ, ಮುಪ್ಪಾದಾಗ ಶರೀರ ಸ್ವರ್ಗಕೂತ ಒಂದು ದಿವಸ ಮಣ್ಣಿನೊಳಗೆ ಮಣ್ಣಾಗಿ ಹೋಗುತ್ತದೆ. ಇಂಥ ಶರೀರವನ್ನು ನೀನು ಯಾಕೆ ಮೋಹಿಸ್ತಿದಿ ಮನುಷ್ಯನೇ? ಅದಕ್ಕೆ ಶರೀರ ನೀನಲ್ಲ. ಇರೋ ತನಕ ಚೆನ್ನಾಗಿ ಉಣ್ಣು, ತಿನ್ನು, ಬೆಳೆಸು, ಶಕ್ತಿವಂತನಾಗು. ಆದ್ರೆ ಕಾಯಮ ಹಿಂಗೆ ಇರ್ತದನ್ನುವಂಥ ಭ್ರಮೆ ನಿನ್ನೊಳಗೆ ಇರಬಾರ್ದು. ಅದಕ್ಕೆ ಅವ್ರಂತಾರ, ತನುವಿನಲ್ಲಿ ನಿರ್ಮೋಹ. ಭಾಳ ತಲೆ ಕೆಡಿಸ್ಕೋಬೇಡ ಶರೀರದ ಮೇಲೆ. ಕೆಲವರು ಶರೀರ ಕಪ್ಪಿರ್ಬೋದು, ಕೆಲವು ಶರೀರ ಕೆಂಪಿರ್ಬೋದು. ಕಪ್ಪಿದ್ದದ್ದೂ ಉಳಿದಿಲ್ಲ, ಕೆಂಪಿದ್ದದ್ದೂ ಉಳಿದಿಲ್ಲ. ಎರಡು ಮಣ್ಣಿನೊಳಗೆ ಮಣ್ಣಾಗಿ ಹೋಗುತ್ತಾವು. ಅದಕ್ಕೆ ಕೆಲವ್ರ ತಲೆಯಾಗ ಏನದ ಅಂತ ಕೇಳಿದ್ರೆ, ಕೆಂಪಿದ್ದವರು ಹಿರಿ ಹಿಗ್ಗುತ್ತಿರ್ತಾರೆ. ಅಂದ್ರೆ ನನ್ನಷ್ಟು ಚಂದ ಯಾರೂ ಇಲ್ಲ. ಕಪ್ಪಿದ್ದವ್ರು ನೋಡು ನೀನು ಅಮಾವಾಸ್ಯೆ ಕತ್ತಲಿದ್ದಂಗೆ ಅಂತಿರ್ತಾರೆ ಹಳ್ಳ್ಯಾಗ. ನಾನು ಹುಣ್ಣಿಮೆ ಬೆಳದಿಂಗಳಿದ್ದಂಗೆ. ಯಾರು? ಕೆಂಪಿದ್ದವರು. ಅಂದ್ರೆ ಅಷ್ಟು ಅವ್ರದ್ದು ಏನು ಸಂತೋಷ ಶರೀರವನ್ನು ನೋಡಿ. ಈಗ ಕೆಲವರು ನೋಡ್ರಿ, ನಿಮ್ಮ ಗಮನಕ್ಕೆ ಬರುತ್ತದೆ. ಕೆಲವರು ಹೊರಗೆ ಹೋಗುವಾಗನೂ ಒಂದು ಸರತಿ ಕನ್ನಡಿ ಮುಂದೆ ನಿಂತ ಹೊಕ್ಕಾರ. ಹೊರಗೆ ಹೋಗಿ ಮತ್ತೆ ಒಳಗೆ ಬರುವಾಗ ಮತ್ತೆ ಕನ್ನಡಿ ಮುಂದೆ ನಿಂತು ಏನರ ಅದಲ್ಲ ಬದಲು ಆಗತ್ತಾರ. ಅದು ಕನ್ನಡಿ ನೇಮ್ ಏನದ ಕನ್ನಡಿದು ಅಂದ್ರೆ, ಯಾರು ಹೆಂಗಿರ್ತಾರೆ ಹಂಗೆ ತೋರಿಸ್ತದದು. ಈಗ ನಾ ಹೋಗಿ ಕನ್ನಡಿ ಮುಂದೆ ನಿಂತನಿ ಅಂದ್ರೆ ನನ್ನೇನು ಕೆಂಪು ತೋರಿಸ್ತದನ? ಅದು ನನ್ನಂಗನ ತೋರಿಸ್ತದ. ಕೆಂಪಿದ್ದವ್ರು ಹೋಗಿ ನಿಂತ್ರೆ ಕಪ್ಪು ತೋರಿಸ್ತದನ? ಇಲ್ಲ, ಕೆಂಪು ಇದ್ರೆ ಕೆಂಪ ತೋರಿಸ್ತದೆ. ಅದಲ್ಲ ಬದಲು ಆಗೋದಿಲ್ಲ. ಅಂದ್ರೆ ಯಾಕೆ ಪದೇ ಕನ್ನಡಿ ನೋಡ್ತೀವಿ ಅಂತ ಕೇಳಿದ್ರೆ, ಶರೀರದ ಮ್ಯಾಲ ವ್ಯಾಮೋಹ ಇರುತ್ತದೆ. ನಾ ಎಷ್ಟು ಬಲಿಷ್ಠ ಇದ್ದೀನಿ, ನಾ ಎಷ್ಟು ಸುಂದರವಾಗಿದ್ದೀನಿ, ಕಾಯಂ ನಾನು ಹಿಂಗೆ ಇರ್ಬೇಕಂತ ಅನಿಸ್ತದ ಮನಸ್ಸಿಗೆ. ಆದ್ರೆ ನಿಸರ್ಗ ಇರಾಕ ಬಿಡುವುದಿಲ್ಲ. ನಿಸರ್ಗ ಏನದ, ಒಂದು ದಿವಸ ಅದನ್ನು ಸ್ವರ್ಗಿಸ್ತದ. ಕೂಡಿಸಿದ ಸಂಪತ್ತು ಕರಗುತ್ತದ, ಬೆಳೆಸಿದ ಶರೀರ ಸ್ವರ್ಗುತ್ತದೆ ಒಂದು ದಿವಸ. ಯಾರ್ದು ಹಂಗೆ ಇರುವುದಿಲ್ಲ. ಈ ಸತ್ಯ ಗೊತ್ತಾಗಬೇಕು. ಕೆಲವರು ಕೆಂಪಿದ್ದವರು ಶರೀರ ನೋಡ್ಕೊಂಡು ಸಂತೋಷ ಪಡ್ತಾರೆ. ಇನ್ನು ಕೆಲವರು ತಲೆ ನೋಡ್ಕೋತಾರೆ. ತಲೆ ಅಂದ್ರೆ ನನ್ನ ತಲೆ ಕಪ್ಪದು ಬಿಳಿಯದು. ಬರೀ ಶರೀರದ ಮ್ಯಾಗ ಅಟ್ಟ ಅಲ್ಲ, ಕೂದಲದ ಮ್ಯಾಗನೂ ಸಹಿತ ಎಷ್ಟು ವ್ಯಾಮೋಹದ ಮನುಷ್ಯಂದಂತ ಕೇಳಿದ್ರೆ, ಕಪ್ಪಿದ್ರನ ಚಲೋ, ಬಿಳಿ ಕೂದಲಾದ್ರೆ ಕೆಲವ್ರಿಗೆ ಹಿಡಿಸೋದಿಲ್ಲ. ಅಂದ್ರೆ ಆಯಿ ಆದಳು ಮುತ್ಯ ಆದಂತ ಅಂತಾರೋ ಏನಂತ ತಿಳ್ಕೊಂಡು ಇವ್ರಿಗೆ ಹಿಡಿಸೋದಿಲ್ಲ. ಬಿಳಿ ಕೂದಲಾದವು ಅಂದ್ರೆ ಕನ್ನಡಿ ಮುಂದೆ ನಿಂತು ಒಂದೊಂದು ಕಿತ್ಕೊಂತಾರೆ. ಕೆಲವ್ರು ಕಿತ್ಕೊಳ್ಳೋದಿಲ್ಲ. ಕಿತ್ಕೊಂಡ ಕೊನೆಗೆ ಏನಾಗ್ತದ, ತಿರುಪತಿ ಆಗ್ತದ ತಲೆ. ಅಂದ್ರೆ ಒಂದು ಕೂದಲು ಉಳಿದಿಲ್ಲ.
ಇರಾಕರ ಬಿಟ್ಟರೆ ತಲೆ ಚಂದ ಕಾಣತಿತ್ತು, ಬೆಳ್ಳಗರ ಇರಲಿ ಕಪ್ಪಗರ ಇರಲಿ. ಅಂದ್ರೆ ಕೆಲವರಿಗೆ ಬಿಳಿ ಹಿಡಿಸೋದಿಲ್ಲ, ಅಂದ್ರೆ ಕಪ್ಪು ಹಿಡಿಸ್ತದಂದ್ರೆ ಕಪ್ಪು ಕೂದಲದ ಮೇಲೆ ವ್ಯಾಮೋಹದ ಅಂತ ಅರ್ಥ. ಹಿಂಗೆ ಒಬ್ಬ ಆಯಿ ಇದ್ಲು, ಕತಿ ಕೇಳ್ರಿ ಎಷ್ಟು ಚಲೋ ಅದ. 75 ಆಗ್ಯಾವು, ಆದ್ರೆ 25ರಾಗ ಬಣ್ಣ ಹಚ್ಚೋದು ಕಲಿತಿದ್ಲು. ಎದಕ್ಕೆ? ತಲೆಗೆ. ಈಗಿನ ಹುಡುಗರು ನೋಡ್ರಿ, ಹುಟ್ಟಿದ ಕೂಡ್ಲೇನ 8-10 ವರ್ಷಕ್ಕೆ ತಲೆ ಎಲ್ಲ ಬೆಳ್ಳಗ ಆಗಿರ್ತದೆ. ಹಾಗೆ 25 ವರ್ಷಕ್ಕೆ ಬೆಳ್ಳಗಾಕೋತ ಬಂದು ವಾರಕ್ಕೊಮ್ಮೆ ಹೇರ್ ಡ್ರೈಯರ್ ಹಚ್ಚುತ್ತಿದ್ಲು, ಅಂದ್ರೆ ಕಪ್ಪು ಬಣ್ಣ ಹಚ್ಚುತ್ತಿದ್ಲು. ಇದೇ ರೂಢಿ ಬಿದ್ದಿತ್ತು. ಮುಂದೆ ಲಗ್ನ ಆಯಿತು, ಮಕ್ಕಳನ್ನ ಆದವು, ಮೊಮ್ಮಕ್ಕಳನ್ನ ಆದವು, ಮತ್ತು ತಲೆ ಬೆಳ್ಳಗಾಗೋದಲ್ಲ, ಮತ್ತಿಷ್ಟು ಬೆಳ್ಳಗಾಯಿತು. ಒಂದು ಕೂದಲು ಕಪ್ಪಿದ್ದಿದ್ದಿಲ್ಲ. ಒಂದು ದಿವಸ ಕನ್ನಡಿ ಮುಂದೆ ನಿಂತು ನೋಡ್ಕೊಂಡ್ಲು. ಹಿಡಿದಾರ, ಕಂಡು ಹಿಡ್ದಾರ ಬಣ್ಣನ. ಒಂದು ವಾರ ಅನ್ಕೊಡ್ದ ಮತ್ತೆ ಬೆಳ್ಳಗಾಕ್ಕದ. ಹಚ್ಚಿದಾಗ ಕಪ್ಪಕ್ಕದ, ಮುಂದೆ 7 ದಿವಸಕ್ಕೆ 1 ವಾರಕ್ಕೆ ಮತ್ತೆ ಬೆಳ್ಳಗಾಕ್ಕದ. ಯಾಕೆ ಕಾಯಂ ಒಂದು ಸಲ ಹಚ್ಚಿದ್ರೆ ಇನ್ನೇನು ಹಚ್ಚಲಾರ್ದಂಗೆ ಇರ್ಬೇಕು, ಅಂಥದ್ಯಾಕೆ ಕಂಡು ಹಿಡಿಬಾರ್ದು ಜಗತ್ತಿನ ಜನ ಅಂತ ವಿಚಾರ ಮಾಡ್ತಿದ್ಲು. ವಾರ ಅನ್ಕೊಡ್ದ ಹಚ್ಚುತ್ತಿದ್ಲು, ತಿಕ್ಕುತ್ತಿದ್ಲು, ಮತ್ತು ತೊಳಿತಿದ್ಲು. ಏನಾಗಿತ್ತದು? ರೂಢಿ ಬಿದ್ದಿತ್ತು. ಮುಂದೆ ಒಂದು ದಿವಸ ಗ್ರಾಮ ಪಂಚಾಯತಿದು ಇಲೆಕ್ಷನ್ ಬಂದಿತ್ತು. ಇಲೆಕ್ಷನ್ ಬಂದಾಗ ಓಟ್ ಹಾಕಕ್ಕೆ ಹೋಗಿದ್ಲ ಅಜ್ಜಿ. ಹೋದಾಗ ಓಟ್ ಹಾಕಿದ ಬಳಿಕ ಅಲ್ಲಿ ಏನು ಮಾಡ್ತಾರೆ, ಅವ್ರು ಇಲ್ಲಿ ಕೂತವರು ಏನು ಮಾಡ್ತಾರೆ? ಬೆರಳಿಗೆ ಏನು ಹಚ್ಚುತ್ತಾರೆ? ಕಪ್ಪು ಮಸಿ ಹಚ್ಚುತ್ತಾರೆ. ಕಪ್ಪು ಮಸಿ ಹಚ್ಚಿದ್ರು. ಆ ಹಚ್ಚಿದವನಿಗೆ ಕೇಳಿದ್ಲು, ಅಲ್ಲಪ್ಪ ಇದು ಬಣ್ಣ ಹಚ್ಚಿದೆಲ್ಲ ಕಪ್ಪಂದು, ಇದು ಎಷ್ಟು ದಿವಸ ಇರ್ತೈತಿ ಅಂತ ಕೇಳಿಲ್ಲ. ಅವ ಹಚ್ಚಿದಾಗ ಹೇಳಿದ, ಕಡಿಮೆ ಅಂದ್ರೂ ಒಂದು 3 ತಿಂಗಳರ ಇರ್ತೈತಿ ಅಂತ ಅಂದ. ಬಂತು ನೋಡ್ರಿ ತಲೆಯಾಗ. ಯಾರ ತಲೆಯಾಗ? 75 ವರ್ಷದ ಆಯಿ ತಲೆಯಾಗ. ಯಾಕೆ? ವಾರಕ್ಕೊಮ್ಮೆ ಬಣ್ಣ ಹಚ್ಚಿ ಸಾಕಾಗಿತ್ತಲ್ಲ ತಲೆಗೆ, ಮತ್ತು 3 ತಿಂಗಳು ಹಚ್ಚೋದು ತಪ್ಪತದಲ್ಲ. ಅವಾಗ ಹೇಳಿದ್ಲು, ಹಚ್ಚೋದು ಹಚ್ಚಿದೆಯಪ್ಪ, ಬೆರಳಿಗೆ ಯಾಕೆ ಹಚ್ಚುತ್ತಿದ್ದಿ? ತಲೆಗೊಟ್ಟು ಹಚ್ಚಿಬಿಡ. ಹೇಳೋ ಉದ್ದೇಶ, ಕಪ್ಪು ಕೂದಲದ ಮ್ಯಾಗ ಅಷ್ಟು ವ್ಯಾಮೋಹ. ಬಿಳಿ ಅಂದ್ರೆ ನಮಗೆ ಹಿಡಿಸೋದಿಲ್ಲ. ಅದಕ್ಕೆ ಶರೀರನೂ ಕೆಂಪಿದ್ರೆ ಹಿಡಿಸ್ತದ, ಕಪ್ಪಿದ್ರೆ ಹಿಡಿಸೋದಿಲ್ಲ. ಕೆಲವ್ರು ಅಂತಿರ್ತಾರೆ, ಕಪ್ಪಿದ್ದವರು ಕೊಡದು ಕೊಟ್ಟ ಬಣ್ಣನ ಕಾಗಿ ಬಣ್ಣ ಕೊಟ್ಟ, ಎಲ್ಲರಿಗೂ ಚಲೋ ಬಣ್ಣ ಕೊಟ್ಟ, ನನಗಿಂಥ ಬಣ್ಣ ಕೊಟ್ಟ ಅಂತ ಒಂದಿಷ್ಟು ಜನ ಏನು ಮಾಡ್ತಾರ, ಮರಗುತ್ತಿರ್ತಾರೆ. ಆದರೆ ಯಾರಿಗೂ ಹೇಳೋದಿಲ್ಲ ಅವರು. ಆದರೆ ಒಂದು ಸತ್ಯ ಏನಂದ್ರೆ, ಕೆಂಪಿದ್ದವರು ಅಲ್ಲಿಗೆ ಹೋಗ್ತಾರೆ, ಕಪ್ಪಿದ್ದವರು ಅಲ್ಲಿಗೆ ಹೋಗುತ್ತಾರೆ. ಇದನ್ನು ಯಾರು ನೋಡೋದಿಲ್ಲ. ಬರೀ ಮೋಹದೊಳಗೆ ಸಿಕ್ಕಾಕ್ಕೊಂಡು ಮನಸ್ಸು ತೊಳಲಾಡುತ್ತಿರುತ್ತದೆ. ಅದಕ್ಕೆ ಶರೀರ ಆಗಲಿ, ಕೂದಲಾಗಲಿ, ನಮ್ಮ ಸೌಂದರ್ಯ ಆಗಲಿ ಯಾವುದೂ ಶಾಶ್ವತ ಅಲ್ಲ. ಮನುಷ್ಯನಾಗಿರೋದಿಲ್ಲ ಅಂದ ಬಳಿಕ ಕೂದಲು ಇರ್ತಾವೇನು? ಸೌಂದರ್ಯ ಇರ್ತದೇನು? ಇರುವುದಿಲ್ಲ. ಯಾರ ಸೌಂದರ್ಯ ಶಾಶ್ವತವಾಗಿರುತ್ತದೆ ಹೇಳಿ? ಎಲ್ಲರದು ಒಂದು ದಿವಸ ಹೋಗೋದದ ಶರೀರ. ಅದಕ್ಕೆ ಶರೀರನ ಹೋಗತೈತಿ ಅಂದ ಬಳಿಕ ಇದನ್ಯಾಕಷ್ಟು ಮೋಹಿಸ್ತಿದಿ ಅಂತ ತಿಳ್ಕೊಂಡು ಜ್ಞಾನಿಗಳು, ಅದಕ್ಕೆ ಅವರಂತಾರ, ತನುವಿನಲ್ಲಿ ನಿರ್ಮೋಹ. ಭಾಳ ಇದನ್ನು ಮೋಹ ಪಡಾಕ ಹೋಗಬೇಡ ಶರೀರವನ್ನು. ಯಾಕ? ಅದು ಕಾಯಮಾಗಿ ಇರುವುದಲ್ಲ, ಜಗತ್ತಿನೊಳಗೆ ಹೋಗುವುದದ. ಯಾವುದು ಇರ್ತೈತಲ್ಲ ಅದನ್ನು ಮೋಹ ಮಾಡು, ಯಾವುದು ಹೋಗ್ತದಲ್ಲ ಅದನ್ನು ಎಂದೂ ಮೋಹ ಮಾಡಾಕ ಹೋಗಬೇಡ ಅಂತ ತಿಳ್ಕೊಂಡು ಜ್ಞಾನಿಗಳು ಹೇಳ್ತಾರೆ. ಹಾಗಾದ್ರೆ ಮೋಹ ಏನು ಮಾಡ್ತದಂತ ಕೇಳಿದ್ರೆ, ದುಃಖವನ್ನು ತಂದು ಕೊಡುತ್ತದೆ, ಬಂಧನಕ್ಕೆ ಒಳಪಡಿಸ್ತದೆ. ನಿರ್ಮೋಹ ಮುಕ್ತನನ್ನಾಗಿ ಮಾಡುತ್ತದೆ. ಈಗ ಅಪ್ಪಗಳಿದ್ರು, ಅವ್ರದ್ದು ನೋಡ್ರಿ ಶರೀರ ಎಷ್ಟದ, ಹೇಂಗ ಇದ್ರು ಸಹಿತ
ಒಂದು ದಿವಸನೂ ತಮ್ಮ ಶರೀರದ ಬಾನ ಅವ್ರಿಗಿರಲಿಲ್ಲ. ಕೊನೆಗಳಿಗೆಯೊಳಗೆ ಅವ್ರಿಗೆ ಆರಾಮ ತಪ್ಪಿದಾಗ ಎಲ್ಲ ವೈದ್ಯರು, ದೊಡ್ಡ ದೊಡ್ಡ ರಾಜಕಾರಣಿಗಳು ಎಲ್ಲರೂ ಬಂದು ಏನು ಮಾಡಿದರು, ನಿಮಗೆ ದವಾಖಾನೆಗೆ ಕರ್ಕೊಂಡು ಹೋಗಿ ತೋರಿಸ್ತೀವಿ, ಆರಾಮ ಮಾಡ್ತೀವಿ ಅಂತ ಹೇಳಿದರು. ಅವರಂದರು, ಇದು ಮರೆಯಾಗಿ ಹೋಗುವಂಥ ಶರೀರ, ಬಿದ್ದು ಹೋಗುವಂಥ ಶರೀರ. ಈ ಮರೆಯಾಗಿ ಹೋಗುವಂಥ ಶರೀರಕ್ಕೆ ಯಾಕೆ ಕಾಳಜಿ ಮಾಡೋದು, ಯಾಕೆ ಪ್ರೀತಿ ತೋರಿಸೋದು? ಶರೀರವೇ ನಾನಲ್ಲಂದ ಬಳಿಕ ಇದಕ್ಯಾಕೆ ಇದನ್ನು ಮಾಡೋದು? ನಿಸರ್ಗದ ನಿಯಮ ಹೇಗದ ಹಾಗೇ ಹೋಗಲಿ ಅಂತ ಹೇಳಿದರು. ಇದರ ಉದ್ದೇಶ ಶರೀರದ ಮೇಲೆ ಅವರಿಗೆ ಮೋಹ ಇರಲಿಲ್ಲ ಅಂತ ಅರ್ಥ ಆಗ್ತದೆ. ಅದಕ್ಕೆ ಸಂತರಿಗೂ ಶರಣರಿಗೂ ಮಹಂತರಿಗೂ ಮಹಾತ್ಮರಿಗೂ ಶರೀರದ ಮೇಲೆ ಮೋಹ ಇರೋದಿಲ್ಲ. ರಮಣ ಮಹರ್ಷಿಗಳಂತ ತಿಳ್ಕೊಂಡು ಆಗಿ ಹೋದರು. ಅವ್ರ ತೊಡೆಯೊಳಗೆ ಹುಳ ಬಿದ್ದಿದ್ದು, ಅವ್ರಿಗೆ ಒಂದು ಕಾಯಿಲೆ ಬಂದಿತ್ತು, ಚರ್ಮ ರೋಗ. ಅವ್ರ ತೊಡೆಯೊಳಗೆ ಏನು ಹುಳ ಬಿದ್ದಿದ್ದು, ಭಾಳ ಅವ್ರನ್ನ ನೋಡಿ ದುಃಖ ಪಡುತ್ತಿದ್ದರು. ಗುರುಗಳೇ, ನಿಮ್ಮ ತೊಡೆಯೊಳಗೆ ಹುಳ ಬಿದ್ದಾವು, ಮತ್ತವು ಹುಳದ ಕಾಟಕ್ಕೆ ನಿಮಗೆ ತ್ರಾಸ ಆಗೋದಿಲ್ಲೇನು, ನೋವು ಆಗೋದಿಲ್ಲೇನು, ದುಃಖ ಆಗೋದಿಲ್ಲೇನು ಅಂತ ಪ್ರಶ್ನೆ ಮಾಡ್ತಿದ್ರು. ಆವಾಗ ಅವರು ಅಂತಿದ್ರು, ಅವು ಬಿದ್ದದ್ದು ಶರೀರಕ್ಕೆ, ಆದ್ರೆ ಶರೀರ ನಾನಲ್ಲಲ್ಲ ಅಂತಿದ್ರು ಅವರು. ನಮಗೊಂದಿಷ್ಟು ನೆಗಡಿ ಬಂತು, ಕೆಮ್ಮು ಬಂತು, ಏನು ನೋಡ್ಬೇಕು ನಮ್ಮ ಅವತಾರ? ಹೊಚ್ಚಗಳು ಎಷ್ಟು, ಹಾಸುಗಳು ಎಷ್ಟು, ನಮಗೆ ಆರೈಕೆ ಮಾಡೋರು ಎಷ್ಟು ಜನ. ಅಂದ್ರೆ ಯಾಕೆ ಹಿಂಗಾಗ್ತದಂದ್ರೆ ನಾನೇ ಶರೀರ ಅನ್ನುವಂಥ ಮೋಹದ ಭಾವ ನಮ್ಮೊಳಗಿರ್ತದೆ. ಆದ್ರೆ ಮಹಾತ್ಮರಿಗೆ ಇರೋದಿಲ್ಲ. ಅದಕ್ಕೆ ಶಿಶುನಾಳ ಶರೀಫ್ ಸಾಹೇಬ್ರು ಬರ್ದಾರ, ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಮನುಜ, ಅಸ್ಥಿರ ಶರೀರವ ನಂಬಿ ಕೆಡಬೇಡ. ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಮನುಜ, ಅಸ್ಥಿರ ಶರೀರವಿದು ನಂಬಿ ಕೆಡಲಿ ಬೇಡ. ಸ್ಥಿರವಲ್ಲ ಕಾಯ ಸ್ಥಿರವಲ್ಲ ಮನುಜ. ಎಷ್ಟು ಚಲೋ ಬರೆದಾರವರು. ಸ್ಥಿರವಲ್ಲ ಕಾಯ ಅಂದ್ರೆ ಶರೀರ, ಇದು ಸುಸ್ಥಿರಲ್ಲ, ಇದು ಒಂದು ದಿವಸ ಕೆಡುತ್ತದ. ಈಗ ಅಡಿಗೆ ಮಾಡಿರ್ತೀರಿ ತಾವು, ಮಾಡಿದ ಅಡಿಗೆ ಹಂಗೆ ಇರ್ತದೆ ಏನದು? ತಾಜಾ ತಾಜಾ ಇರುವುದಿಲ್ಲ. ಒಂದು ದಿವಸ ಇರ್ಬೋದು, 2 ದಿವಸ ಇರ್ಬೋದು, 3ನೇ ದಿವಸಕ್ಕೆ ಏನಾಗ್ತದೆ? ಹಳಿಸಿ ಹೋಗ್ತದಲ್ಲ. ಹಾಗೆ ಇದು 100 ವರ್ಷ ಇರ್ತದೆ. 100 ವರ್ಷ ಆದ ಬಳಿಕ ಯಾರ ಶರೀರನೂ ಇರೋದಿಲ್ಲ. ಮಹಾತ್ಮರದು ಇರೋದಿಲ್ಲ, ದಾರ್ಶನಿಕರದು ಇರೋದಿಲ್ಲ, ದಾಸರದು ಇರೋದಿಲ್ಲ, ಮತ್ತೊಬ್ಬರದು ಇರೋದಿಲ್ಲ, ಮತ್ತು ಅಂಥವ್ರದ ಇರೋದಿಲ್ಲ ಅಂದ ಬಳಿಕ ನಮ್ಮದು ಇರ್ತದೇನು? ತಪಸ್ವಿಗಳದ ಇರೋದಿಲ್ಲ ಅಂದ ಬಳಿಕ ನಮ್ಮಂಥವ್ರದ್ದು ಹೇಗಿರ್ತದೆ? ಇರೋದಿಲ್ಲ. ಅದಕ್ಕೆ ಭಾಳ ಶರೀರಕ್ಕೆ ಅಂಟಿಕೊಳ್ಳಬಾರದು, ಶರೀರದ ಮೇಲೆ ವ್ಯಾಮೋಹ ಇಡಬಾರದು. ಶರೀರದ ಗುಣಧರ್ಮ ಸ್ವಭಾವ ಏನಂದ್ರೆ ಬದಲಾಕೋತ ಹೋಗುತ್ತದೆ. ಹೇಗಾಗ್ತದೆ ಗೊತ್ತದನು? ಒಂದು ಬಡತನದ ಕುಟುಂಬಿತ್ತು. ಅವರು ಒಂದು ತೋಟದೊಳಗೆ ವಾಸಿದ್ರು. ಅಂದ್ರೆ ಆಳು ಮನುಷ್ಯರಾಗಿ ತೋಟದೊಳಗೆ ಕೆಲಸ ಮಾಡಾಕಿದ್ರು. ಅವರಿಗೆ ಒಬ್ಬ ಸ್ಫುರದ್ರೂಪಿಯಾದ ಸೌಂದರ್ಯವತಿ ಮಗಳಿದ್ದಳು, ಒಬ್ಬಾಕೆ ಮಗಳಿದ್ದಳು. ಅವರು ಹೂವಿನ ತೋಟದೊಳಗೆ ಹೂಗಳನ್ನು ಬೆಳೆಸೋದು, ಅವುಗಳಿಗೆ ಒಂದಿಷ್ಟು ನೀರು ಉಣಿಸೋದು, ಈ ಕಾಯಕವನ್ನು ಮಾಡಿಕೊಂಡಿದ್ದರು ತಂದೆ ತಾಯಿ ಮಗಳ. ಅದು ಹಾದಿ ಪಕ್ಕದೊಳಗಿರತಕ್ಕಂಥ ಸುಂದರವಾದ ಹೂವಿನ ತೋಟ. ಆ ಹಾದಿ ಪಕ್ಕದೊಳಗಿರತಕ್ಕಂಥ ತೋಟದ ಮುಂದೆ ಒಂದು ದಿವಸ ಒಬ್ಬ ಮಹಾರಾಜ ಹೊರಟಿದ್ದ. ಹೋಗುವಾಗ ಆ ತೋಟದೊಳಗೆ
ಮಗಳಿದ್ಲಲ್ಲ, ಬಡವರ ಮಗಳ, ನೋಡಾಕ ಭಾಳ ಸೌಂದರ್ಯವತಿ ಇದ್ಲು, ಸ್ಫುರದ್ರೂಪಿಯಾಗಿದ್ಲು. ಆ ಹೂವಿನ ಮಧ್ಯದೊಳಗೆ ಕೆಲಸ ಮಾಡ್ಕೋತ ನಿಂತಿದ್ಲು. ಹಾದಿ ಹಿಡಿದ ಮಹಾರಾಜ ಹೊರಟಿದ್ನಲ್ಲ, ಈ ರಾಜಕುಮಾರನ ನೆದರ ಆ ಯುವತಿ ಮ್ಯಾಲ ಬಿತ್ತು. ಸೌಂದರ್ಯ ಕಣ್ಣು ತುಂಬ ನೋಡಿದ, ಮನಸ್ಸು ಸೋತಿತು ರಾಜಕುಮಾರಂದು. ಅವ ತನ್ನ ಕೆಲಸಕ್ಕೆ ತಾನು ಹೊರಟಿದ್ನಲ್ಲ, ಹೋಗೋದು ಬಿಟ್ಟ ತೋಟದೊಳಗೆ ಬಂದು ಯಾರು ನೀನು ಅಂತ ಹೆಣ್ಮಗಳಿಗೆ ಕೇಳಿದ. ಆವಾಗ ನಾನು ಇಂಥವ್ರ ಮಗಳು, ಇಲ್ಲೇನು ಮಾಡ್ತೀರಿ ಅಂತ ರಾಜಕುಮಾರ ಕೇಳಿದ. ಇಲ್ಲಿ ನಾವು ಈ ತೋಟ ಕಾಯಕದೀವಿ, ಹೂ ಬೆಳೆಸಾಕದೀವಿ, ಕೂಲಿ ನಾಲಿ ಮಾಡಿಕೊಂಡು ನಮ್ಮ ಜೀವನ ಸಾಗಿಸ್ತೀವಿ ಅಂತ ಹೇಳಿದಳು. ಅವಾಗ ನಿಮ್ಮ ತಂದೆ ತಾಯಿ ಎಲ್ಲಿದಾರಂತ ಕೇಳಿದ ರಾಜಕುಮಾರ. ಅಲ್ಲಿ ಗುಡಿಸಲದಾಗ ಅದಾರ ನೋಡು, ಭೇಟಿ ಆಗಂತ ಹೇಳಿದಳಕಿ ಮಗಳ. ಹೋಗಿ ರಾಜಕುಮಾರ ಭೇಟಿ ಆದ. ನಾನು ಈ ನಾಡಿನ ರಾಜಕುಮಾರ ಅದೀನಿ, ಅದಕ್ಕೆ ಮದುವೆ ವಯಸ್ಸಿಗೆ ಬಂದೀನಿ, ಅದಕ್ಕೆ ಹಾದಿ ಹಿಡ್ಕೊಂಡು ಒಂದು ಊರಿಗೆ ಹೊರಟಿದ್ದೆ. ನನ್ನ ನೆದರ ನಿಮ್ಮ ಮಗಳ ಮ್ಯಾಲೆ ಬಿತ್ತು. ನಿಮ್ಮ ಮಗಳ ಸೌಂದರ್ಯಕ್ಕೆ ನನ್ನ ಮನಸ್ಸು ಸೋತದ. ಮತ್ತು ನಾನು ಮಹಾರಾಜ ಇದೀನಿ, ಉಣ್ಣಾಕ ಉಡಾಕ ಯಾವುದಕ್ಕೂ ಕೊರತೆ ಇಲ್ಲ. ನಿಮ್ಮ ಮಗಳಿಗೆ ನನಗೆ ಕೊಟ್ಟು ಲಗ್ನ ಮಾಡ್ತೀರೇನು ಅಂತ ಕೇಳಿದ. ರೂಪಕ್ಕೆ ಸೋತಿದ್ದ, ಕೇಳಿದ. ಅವಾಗ ತಂದೆ ತಾಯಿ ಅಂದರು, ಭಾಳ ಸಂತೋಷ ಆಯ್ತು ಅವ್ರಿಗೆ, ಆನಂದ ಆಯಿತು. ಯಾಕೆ? ಬಯಸದೇ ಬಂದ ಭಾಗ್ಯ. ಬಂದವರು ಯಾರು? ಬಡವರಲ್ಲ, ಶ್ರೀಮಂತರು, ಸಂಪತ್ತುಳ್ಳವರು, ದೊರೆ, ಮಹಾರಾಜನ ಮಗ ಯುವರಾಜ ಕುಮಾರ ಬಂದಾನ. ಮತ್ತು ತಾನಾಗಿ ತಾನು ಬಂದಾನಂದ ಬಳಿಕ ಎಷ್ಟು ಆನಂದ ಆಗಿರಬೇಡ ತಂದೆ ತಾಯಿಗೆ. ಭಾಳ ಸಂತೋಷ ಆಯಿತು, ನನ್ನ ಮಗಳು ಮಹಾರಾಜನನ್ನ ಕೈ ಹಿಡಿತಾಳ ಅಂತ ತಿಳ್ಕೊಂಡು ಆನಂದ ಪಟ್ಲು. ಮುಂದೆ ನನ್ನ ಮಗಳಿಗೂ ಸಹಿತ ನಾವು ಕೇಳಿ ವಿಚಾರ ಮಾಡ್ತೀವಿ ಅಂತ ನಿರ್ಣಯ ತಗೊಳ್ಳಿಲ್ಲ. ಒಳಗೆ ಸಂತೋಷ ಆಗಿತ್ತು. ಮಗಳು ಕೇಳಿ ವಿಚಾರ ಮಾಡ್ತೀವಿ ಅಂತ ಹೇಳಿದರು. ಮಗಳು ಕರೆದ್ರು, ಮುಂದೆ ಕೂಡಿಸ್ಕೊಂಡು, ಮತ್ತು ಮಹಾರಾಜರ ಮಗ ಅದನ ಯುವರಾಜ ಕುಮಾರ, ತಾನಾಗೆ ತಾನು ಬಂದಾನ, ನಿನ್ನ ರೂಪಕ್ಕೆ ಸೋತಾನಂತ, ಲಗ್ನ ಆಗತಾನಂತ, ನಿನಗೆ ಇಚ್ಛಾ ಐತೇನು ಮಾಡಿಕೊಳ್ಳೋದು ಅಂತ ಮಗಳಿಗೆ ಕೇಳ್ತಾರೆ. ಅವಾಗ ಮಗಳು ಹೇಳ್ತಾಳ, ಯಾರಿಗೆ? ರಾಜಕುಮಾರ ಬಂದಿದ್ನಲ್ಲ ಅವನಿಗೆ ಕೇಳ್ತಾಳ, ನೀನು ನನ್ನ ಏನು ನೋಡಿ ಇಚ್ಛಾಪಟ್ಟಿದಿ? ನನ್ನೊಳಗೆ ಏನು ನೋಡಿ ನೀನು ನನ್ನನ್ನು ಇಷ್ಟಪಟ್ಟಿದಿ? ಯಾಕೆ ಲಗ್ನ ಆಗ್ಬೇಕಂತ ನಿನ್ನ ಬಯಕೆ ಅದ ಒಳಗೆ? ನಿನ್ನ ಪರಿಚಯ ನಮಗಿಲ್ಲ, ನನ್ನ ಪರಿಚಯ ನಿಮಗಿಲ್ಲ. ಆಕಸ್ಮಿಕ ಹಾದಿ ಹಿಡ್ಕೊಂಡು ನೀವು ಹೊರಟಿರಿ, ನನ್ನಷ್ಟಕ್ಕೆ ನಾನು ತೋಟದಾಗ ನಿಂತಿದ್ದೆ. ಮತ್ತು ಹಾದಿ ಬಿಟ್ಟು ತೋಟದೊಳಗೆ ಬಂದು ಏಕಕಾಲಕ್ಕನ ಹಿಂದೆ ಮುಂದೆ ವಿಚಾರ ಮಾಡಲಾರ್ದಂಗೆ ನೀವು ಲಗ್ನ ಆಗ್ತೀನಿ ಅಂತ ಹೇಳ್ತೀರಲ್ಲ, ಏನು ನೋಡಿ ಲಗ್ನ ಆಗ್ತೀರಿ ಹೇಳಿ ಅಂತ ಕೇಳಿದ್ಲು ಮಗಳ. ಮತ್ತು ಹೇಳಬೇಕಲ್ಲಿವ, ಇಲ್ಲ ನಿನ್ನ ಸೌಂದರ್ಯಕ್ಕೆ ನನ್ನ ಮನಸ್ಸು ಸೋತದ, ನಿನ್ನ ರೂಪಕ್ಕೆ, ಅದಕ್ಕೆ ನಿನ್ನ ಲಗ್ನ ಆಗ್ಬೇಕಂತ ಮಾಡೀನಿ ಅಂದ. ಅವಾಗ ಮಗಳು ಭಾಳ ಜಾಣ ಇದ್ಲು, ಹೆಣ್ಮಗಳು ಶಾಣೆಕಿದ್ಲು ಮಗಳು. ಆಕೆ ಅಂದ್ಲು, ಇವ ನನ್ನ ಗುಣ ನೋಡಿ ಇಷ್ಟಪಟ್ಟಿಲ್ಲ, ಹೊರಗಿನ ಬಣ್ಣದಲ್ಲ ರೂಪ ನೋಡಿ ಇಷ್ಟಪಟ್ಟನ, ಅದಕ್ಕೆ ಇವನಿಗೆ ಸರಿಯಾಗಿ ಒಂದು ಪಾಠ ಕಲಿಸ್ಬೇಕು ಅಂತ ತಿಳ್ಕೊಂಡು ಹೇಳಿದಳು. ಆಯಿತು, ನಾನು ನಿನ್ನ ಕೈ ಹಿಡಿತೀನಿ, ಲಗ್ನ ಆಗ್ತೀನಿ, ಆದ್ರೆ 1 ತಿಂಗಳ ನನಗೆ ಅವಕಾಶ ಮಾಡಿ ಕೊಡ್ಬೇಕು. ಅವ ಅಂದ, 1 ತಿಂಗಳಲ್ಲ, 1 ವರ್ಷ ಹೋಗಲ್ದ್ಯಾಕೆ, ಮಾಡಿಕೊಂಡ್ರೆ ನಿನ್ನ ಮಾಡ್ಕೋತೀನಿ, ಒಪ್ಪು ಅಂತ ಹೇಳಿದ. ಆಯಿತು, ಒಪ್ಕೋತೀನಿ, 1 ತಿಂಗಳ ಏನು ಮಾಡಬೇಕು, ನನಗೆ ಅವಕಾಶ ಮಾಡಿ ಕೊಡಬೇಕು. 1 ತಿಂಗಳ ಆದ ಬಳಿಕ ನೀ ಬಾ ನಮ್ಮ ತೋಟಕ್ಕೆ, ಆವಾಗ ಲಗ್ನದ ವಿಷಯ ಮಾತಾಡಕ್ಕೆ ಬರ್ತದ. ಇಂದ ಹೋಗು, 1 ತಿಂಗಳಾದ ಬಳಿಕ ಬಾ ಅಂತ ಹೇಳಿದಳು. ಇವ ಮುಂದೆ ಹೋದ. ಇವ ಹೋದ ಕೂಡ್ಲೇನ ಅಂದ ಊಟ ಮಾಡೋದು ಬಿಟ್ಲು. ಯಾರು? ಯುವತಿ ಊಟ ಮಾಡೋದು ಬಿಟ್ಲು. ನೀರಿನ ಮ್ಯಾಗನ ಇದ್ದಳು. ಒಂದಿಷ್ಟು ಹಾಲು ಹಣ್ಣು ಅಷ್ಟು, ಬದುಕಕ್ಕೆ ಎಷ್ಟು ಬೇಕು ಅಷ್ಟು
ಕುಡಿತಿದ್ಲು, ತಿಂತಿದ್ಲು, ಆದ್ರೆ ಊಟ ಮಾಡ್ತಿರಲಿಲ್ಲ. 1 ತಿಂಗಳಾದ ಬಳಿಕ ಬಂದಾಗ ಮತ್ತೆ ತೋಟದಾಗ ನಿಂತಿದ್ಲು. ನೋಡಿ ಗಾಬರಿ ಆದ. ಯಾಕೆ 1 ತಿಂಗಳ ಊಟ ಬಿಟ್ಟರೆ ಮನುಷ್ಯ ಹೆಂಗಿರ್ತಾನ? ದಷ್ಟು ಪುಷ್ಟಿದ್ದವರು ಸ್ವರಿಗೆ ಬರೀ ಎಲುವಿನ ಹಂದ್ರಿತ್ತು ಹೆಣ್ಮಗಳದ ಶರೀರ. ಅವ ಆಶ್ಚರ್ಯಪಟ್ಟ. ನಾನು ನೋಡಿ ಹೋದ ಹೆಣ್ಮಗಳು ಸೌಂದರ್ಯವತಿ ಇವರ ಅದಾರೋ ಏನೋ ಮತ್ತಾರಾದರೂ ಅದಾರೋ ಅಂತ ಚಿಂತೆ ಮಾಡಾಕತ್ತಿದ. ಬಂದು ತಂದೆ ತಾಯಿಗೆ ಭೇಟಿ ಆದ. ನಿಮ್ಮ ಮಗಳು ಎಲ್ಲಿದಾಳ ಅಂತ ಕೇಳಿದ. ಅಲ್ಲಿ ನಿಂತಾಳು ಓಡಂದ್ರವ್ರು. ಎಲುವಿನ ಹಂದ್ರ ನೋಡಿದ. ನೋಡಿ ಈಗ ಆಗಬೇಕಾಗಿತ್ತಲ್ಲ, ನಿಜವಾದ ಪ್ರೀತಿ ಇತ್ತಂದ್ರೆ ಆಗಬೇಕಾಗಿತ್ತು. ಆದ್ರೆ ಸೌಂದರ್ಯ ಮಾಸಿತ್ತು, ಶರೀರ ಸ್ವರ್ಗಿತ್ತು, ಎಲುವಿನ ಹಂದ್ರ ಕಾಣಿಸ್ತಿತ್ತಲ್ಲ. 1 ಕ್ಷಣ ಅಲ್ಲಿ ನಿಲ್ಲಿಲ್ಲವ. ಕುದುರೆ ಹತ್ಕೊಂಡು ಹೋದವ, ಇನ್ನೂ ಬಂದಿಲ್ಲ. ಹಾಗಾದ್ರೆ ಏನು ನೋಡಿ ಇಷ್ಟಪಟ್ಟಿದ್ದ? ಶರೀರ ನೋಡಿ ಇಷ್ಟಪಟ್ಟಿದ್ದ. ಶರೀರ ಯಾವಾಗ ಸ್ವರ್ಗಿತ್ತು ಆವಾಗ ಅವನ ಇಷ್ಟವೇ ಮರೆಯಾಗಿ ಹೋಗಿತ್ತು. ಹೇಳುವ ಉದ್ದೇಶ, ಶರೀರವನ್ನು ಮೋಹಿಸಿ ಮದುವೆ ಆಗ್ತೀನಿ ಎಂದಿದ್ದ ಹೊರತು ಶರೀರದೊಳಗೊಂದು ಆತ್ಮದಲ್ಲ ಸತ್ಯ ವಸ್ತು, ಅದನ್ನು ನೋಡಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಲಿಲ್ಲ. ಅದಕ್ಕೆ ನಮ್ಮೂ ಎಲ್ಲ ಹಿಂಗಾಗ್ಯವು. ನಮ್ಮೂ ಹೆಂಗಾಗ್ಯಾವ ಅಂದ್ರೆ ಆತ್ಮ ನೋಡಿ ಯಾರೂ ಇಷ್ಟಪಟ್ಟಿಲ್ಲ, ಶರೀರ ನೋಡಿ. ಈಗ ಹುಡುಗರು ನೋಡ್ರಿ, ಈಗ ಒಂದು 30 ವರ್ಷದಿಂದ ಕನ್ಯೆ ನೋಡಕ್ಕೆ ಯಾರು ಹೋಗ್ತಿದ್ರು? ಸ್ವಾಮಿಗಳು ಹೋಗ್ತಿದ್ರು. 30 ವರ್ಷದಿಂದ ಕನ್ಯೆ ನೋಡಕ್ಕೆ ಯಾರು ಹೋಗ್ತಿದ್ರು? ಹಿರಿಯರು ಹೋಗ್ತಿದ್ರು. ತಂದೆ ತಾಯಿ ಬಂಧು ಬಳಗದವರು ಹೋಗಿ ನೋಡ್ಕೊಂಡು ಬರುತ್ತಿದ್ದರು. ಅವ್ರು ಏನು ನೋಡ್ತಿದ್ರು? ಹೋದ ಕೂಡಲೇ ಆ ಮನೆತನದವರು ಮುಖ ಕಾಲು ತೊಳ್ಕೊಳಕ್ಕೆ ನೀರು ಕೊಡ್ತಾರೋ ಏನಿಲ್ಲೋ, ಈಗ ಬಂದಿರೇನೋ, ಆರಾಮದಿರೇನೋ, 2 ಚಲೋ ಮಾತಾಡ್ತಾರೋ ಏನಿಲ್ಲೋ, ಇದು ಸಂಸ್ಕಾರ ಆ ಮನೆತನದ್ದು. ಮತ್ತು ಇನ್ನೂ ಸೂಕ್ಷ್ಮ ಸಂಸ್ಕಾರ ಹೆಂಗದ ಅಂದ್ರೆ, ನೀರು ಕೊಡುವಾಗ ಸಹಿತ ಸಂಸ್ಕಾರದ. ನೀರು ಕೊಡುವಾಗ ಆ ತಂಬಿಗಿರ್ತದಲ್ಲ, ಚೆರಿಗಂತಿರೋ ತಂಬಿಗಂತಿರೋ, ಅದನ್ನು ಹಿಡ್ಕೊಳ್ಳೋದ್ರಾಗ ಸಹಿತ, ಅದನ್ನು ಹಿಡಿಯೋದ್ರೊಳಗೆ ಸಹಿತ ಸಂಸ್ಕಾರದ. ಅದನ್ನು ಅಂಗೈಯೊಳಗಿದ್ದ ಹಿಂಗೆ ಹಿಡ್ಕೊಂಡು ಬಂದ್ರೆ ಅದು ನಿಜವಾದ ಸಂಸ್ಕಾರ. ಮತ್ತು ಅದಕ್ಕೆ ಕಂಟಿರ್ತದಲ್ಲ ತಂಬಿಗಿದು, ಅದನ್ನು ಹಿಂಗೆ ಅಂದ್ರೆ ಬೆರಳು ನೀರಾಗಿರಬಾರ್ದವು, ಹೊರಗೆ ಹಿಡಿದ್ರೆ ಸಂಸ್ಕಾರ. ಮತ್ತು ಒಳಗೆ ಏನಾರ ಹಿಡಿದು ಆ ನೀರಾಗಿ ಹಿಂಗೆ 4 ಬಳ್ಳಿ ಎದ್ದಿ ತಿಳಿತೋ ಇಲ್ಲ. ಒಂದು ಮನ್ಯಾಗ ಸಣ್ಣ ಕೂಸದ, ಅದು ಹೊಲಸು ಮಾಡ್ಕೊಂಡದ, ಅದನ್ನು ಸ್ವಚ್ಛ ಮಾಡ್ಯಾಳ ಹೆಣ್ಮಗಳು. ಸ್ವಚ್ಛ ಮಾಡಿ ಪೌಣ್ಯಾರು ಬಂದರು, ನೀರು ಕೊಡ್ಬೇಕಂತ ಆ ಹುಡುಗನು ಸ್ವಚ್ಛ ಮಾಡಿದ ಕೈಲಿನ 4 ಬಳ್ಳ ಅದ್ರಾಗ ಎದ್ದಿ, ನೀರು ತಗೋರಿ ಕುಡೀರಿ. ಇದಕ್ಕೆ ಸಂಸ್ಕಾರ ಅಂತಾರನ. ಅವರು ಕುಡಿದು ಎಲ್ಲಿ ಹೊಳ್ಳಿ ಊರಿಗೆ ಹೋಗೋದಿಲ್ಲ, ಅತಣಿ ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಂಟ್ ಇರ್ತಾರೆ. ಅಂದ್ರೆ ನೀರು ಕೊಡೋದ್ರೊಳಗೆ ಸಹಿತ ಸಂಸ್ಕಾರದ. ಕಲಿಬೇಕು ಇದನ್ನು. ಪ್ರವಚನ ಅಂದ್ರೆ ಇದನ್ನು ಕಲಿಯೋದು. ಈಗ ಯಾರ್ಯಾರ ನಿಮ್ಮ ಮನೆಗೆ ಬಂದ್ರೆ ನೀರು ಕೊಡ್ತಿರ್ತಿರಲ್ಲ, 1 ಬೆರಳು ಸಹಿತ ನೀರಾಗಿ ಎದ್ದಬಾರ್ದು, ಹೊರಗೆ ಹಿಡಿಬೇಕು ತಂಬಿಗಿನ. ಅಂದ್ರೆ ಅದು ಆಚಾರ ವಿಚಾರ. ಹಿಂಗೆ ಹಿರಿಯರು ನೋಡುತ್ತಿದ್ದರು, ಅವ್ರು ನೀರು ಹೆಂಗೆ ಕೊಡ್ತಾರ, ನಮ್ಮ ಜೊತೆಗೆ ಹೆಂಗೆ ಮಾತಾಡ್ತಾರ, ಇದನ್ನು ನೋಡಿ ಆ ಕನ್ಯೆ ಏನಿರ್ತದಲ್ಲ ಅವ್ರನ್ನ ಮಾತಾಡಿಸಿ ಅವ್ರ ಹಾವ ಭಾವ ಎಲ್ಲ ನೋಡಿ, ಇದು ನಮ್ಮ ಮನೆತನಕ್ಕೆ ಒಪ್ಪುತ್ತದೆ ಹುಡುಗಿ ಹೆಣ್ಮಗಳು ಅಂತ ಆಯ್ಕೆ ಮಾಡುತ್ತಿದ್ದರು. ಯಾವಾಗಿದು? 25-30 ವರ್ಷದಿಂದ. ಈಗೇನಾಗ್ಯದ? ಇವು ಹುಡುಗರು ಓಡ್ತಾವ. ಮೊದಲು ಹೋಗಿ ಇವರು ಏನು ಮಾಡ್ತಾರ? ಇವರು ಬಣ್ಣ ನೋಡ್ತಾರೆ. ಅವರು ಹಿರಿಯರು ಗುಣ ನೋಡುತ್ತಿದ್ರು. ಗುಣ ನೋಡಿ ಹೆಣ್ಣು ತರಬೇಕಂತ ಒಂದು ಗಾದಿ ಮಾತೈತಿ. ಈಗಿನವ್ರು ಏನು ಮಾಡ್ತಾರ? ಗುಣ ಮುಖ್ಯ ಅಲ್ಲ, ಬಣ್ಣ ಮುಖ್ಯ ಅಂತ ತಿಳ್ಕೊಂಡು ಇವರು ಹೋಗ್ತಾರೆ, ಒಂದಿಷ್ಟು ಉಪಚಾರ ಮಾಡ್ತಾರೆ, ಮುಂದೆ ಕುಡಿಸ್ತಾರೆ. ಮತ್ತು
ಯಾವ್ಯಾವ ಎಲ್ಲೆಲ್ಲಿ ಹಚ್ಬೇಕು ರೆಡಿ ಮಾಡ್ಯಾ ಕುಡಿಸಿರ್ತಾರೆ. ತಲೆ ಬೆಳಗಾಗಿತ್ತಂದ್ರೆ ಕಪ್ಪು ಬಣ್ಣ ಹಚ್ಚಿರ್ತಾರೆ. ಒಂದಿಷ್ಟು ತುಟಿಗೆ ಏನೇನು ಬೇಕಲ್ಲ ಎಲ್ಲ ಹಚ್ಚಿ ಮುಂದೆ ಕುಡಿಸಿರ್ತಾರೆ. ಇದು ಸೋತು ಬಿಡ್ತೈತಿ ಹುಡುಗ. ಲಗ್ನ ಆದ್ರೆ ಇವ್ರನ್ನ ಆಗೋದು. ಅವ್ರ ತಂದೆ ತಾಯಿ ನೋಡ್ಕೊಂಡು ಬರ್ತಾರೆ. ನೋಡು ಅವ್ರದ್ದು ಆಚಾರ ವಿಚಾರ ಚಲೋ ಇಲ್ಲ. ನೀವು ಹೋದಾಗ ಹೆಂಗೆ ಮಾಡಿರ್ಬೋದು ನಿನಗೆ ಗೊತ್ತು. ನಾವು ಹೋದಾಗಂತರೂ ಸರಿಯಾಗಿ ಮಾತಾಡಿಲ್ಲ, ನಮಗೆ ಉಪಚಾರ ಮಾಡಿಲ್ಲ, ಅವ್ರ ಸಂಸ್ಕಾರ ಸರಿ ಇಲ್ಲ ಅಂತ ಇವ್ರು ಅಂತಾರೆ. ಅದನ್ನೆಲ್ಲ ಹೇಳಬೇಡ್ರಿ. ಆದ್ರೆ ಇವ್ರನ್ನ ಆಗೋದು. ಅಂದ್ರೆ ಹಿಂಗ್ಯಾಕಂತಾನ ಹುಡುಗಂದ್ರೆ ಬಣ್ಣಕ್ಕೆ ಸೋತಾನ, ರೂಪಕ್ಕೆ ಸೋತಾನ. ಹಿರಿಯರು ಗುಣಕ್ಕೆ ಸೋತಿದ್ರು. ಕೊನೆಗೆ ಬಣ್ಣ ನೋಡಿ ಮಾಡ್ಕೊಂಡು ಬರ್ತಾನ. ಬಂದು 3 ತಿಂಗಳದಾಗ ಇವನು ಬಣ್ಣನ ಬದಲು ಮಾಡ್ತಾರೆ ಅವರು. ಬಣ್ಣ ನೋಡಿ ಮಾಡ್ಕೊಂಡು ಬಂದಿರ್ತಾನಲ್ಲ, ಬಂದು 3 ತಿಂಗಳದಾಗ ಇವನು ಬಣ್ಣ ಬದಲಾಗುತ್ತದೆ. ಅಂದ್ರೆ ರೂಪ ಅದು ಮರಳು ಮಾಡುತ್ತದೆ. ರೂಪಕ್ಕೆ ಮನಸ್ಸು ಆಕರ್ಷಿತ ಆಗುತ್ತದೆ. ಅದಕ್ಕೆ ಯಾವುದಕ್ಕೆ ಆಕರ್ಷಿತ ಆಗತ್ತದಲ್ಲ ಮನಸ್ಸು, ಅದು ಕಾಯಂ ಇರುವುದಿಲ್ಲ. ಮತ್ತು ಯಾವುದಕ್ಕಾಗಬೇಕಂದ್ರೆ ಒಳಗೊಂದು ಆತ್ಮದ ಆ ಸೌಂದರ್ಯದ ಮುಂದೆ ಈ ಸೌಂದರ್ಯ ಏನು ಮಾಡ್ತದ? ಆತ್ಮಕ್ಕೆಂದರ ಸಾವದ ಏನು? ಅದು ಸಾಯುವುದೂ ಅಲ್ಲ, ಹುಟ್ಟುವುದೂ ಅಲ್ಲ. ಆತ್ಮ ಯಾವಾಗಲೂ ಇರುವಂಥದ್ದು. ಇದನ್ನು ಪ್ರೀತಿಸಬೇಕು, ಇದನ್ನು ಮೋಹಿಸಬೇಕು ಹೊರತು ಆದ್ರೆ ಬಿದ್ದು ಹೋಗುವಂಥ ಶರೀರದ ಮ್ಯಾಲ ವ್ಯಾಮೋಹ ಇರಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ? ಬಣ್ಣಕ್ಕೆ ಮರಳಾಗುತ್ತೀವಿ. ಅದಕ್ಕೆ ಅವರು ಬರದಾರ. ಹಳ್ಳಿಗಾಡಿನ ತಾಯಂದಿರು ಜನಪದ ಗರತಿಯರು ಅಂತ ಇದ್ದರು. ಅವರು ಜನಪದಗಳನ್ನು ಎಷ್ಟು ಚಲೋ ಬರದಾರ ತ್ರಿಪದಿ ಒಳಗೆ. ಈಗಿನವರು ಜನಪದ ಬರದಾರ, ಟ್ಯಾಕ್ಟರ್ನ್ಯಾಗ ಬರ್ತಾರಲ್ಲ ಹಾಕ್ಕೊಂಡು. ಏನು ಜನಪದ? ಕೆಲವೊಂದು ಊರಾಗ ಹುಚ್ಚ ಹಿಡಿಸ್ಯಾವವು. ಮತ್ತು ಅಂಥವ್ರನ್ನ ಒಂದೊಂದು ಊರಾಗ ಕರೆಸ್ತಾರೆ. ಮತ್ತು ಲಕ್ಷಗಟ್ಟಲೆ ಖರ್ಚು ಮಾಡಿ ಕರೆಸಿ, ಮತ್ತು ಊರಾಗ ಇನ್ನೂ ಅಲ್ಲೊಬ್ರು ಇಲ್ಲೊಬ್ಬರು ಚಲೋ ಇರ್ತಾರೆ, ಅವ್ರನ್ನೊಂದಿಷ್ಟು ಹಾದಿಗೆ ತಪ್ಪಿಸಿ. ಏನು ವಿಚಿತ್ರ! ಯಾರೇ ಸ್ವಾಮಿಗಳನ್ನ ಕರೆಸಿ ಪ್ರವಚನ ಹೇಳಿಸಂದ್ರೆ ಕುತ್ತಿಗೆ ಬರ್ತದೆ. ಯಾರು ಬರೋದಿಲ್ಲ ಪ್ರವಚನ ಅಂದ್ರೆ. ಈಗ ಕೊನೆ ದಿವಸ ನಾವು ಇಲ್ಲಿ ಕರೆಸ್ತೀವಂದ್ರೆ ಇಟ್ಟ ಜನ ಬರ್ತೇವೆ. ನೀವು ಇಲ್ಲಿ ನೃತ್ಯ ನಡಿತೈತಿ, ಡಿಸ್ಕೋ ಡ್ಯಾನ್ಸ್ ಮಾಡೋರು ಬರ್ತಾರಂದ್ರೆ ಇವು ಏನು ಸುತ್ತಮುತ್ತ ಮನೆ ಅದಾವಲ್ಲ, ಮ್ಯಾಳಿಗೆ ಸಹಿತ ಸಾಲೋದಿಲ್ಲ. ಏನು ಸಿಳ್ಳಿ ಹಾಕೋದು, ಏನು ಕ್ಯಾಕಿ ಹೊಡಿದು ಅಂದ್ರೆ ಮನಸ್ಸು ಕೆಟ್ಟದ್ರ ಕಡೆಗೆ ಭಾಳ ಬೆನ್ನು ಹತ್ಕೊಂಡು ಹೊರಟದ ಹೊರತು ಒಳ್ಳೆಯದರ ಕಡೆಗೆ ಮುಖ ಮಾಡೋಕೆ ತಯಾರಿಲ್ಲ. ಅದಕ್ಕೆ ಹೀಗಾಗಿ ಎಲ್ಲರ ಮನಸ್ಸು ವಿಕಾರ ಆಗ್ಯಾವು, ಬುದ್ಧಿ ಕೆಟ್ಟು ಹೋಗ್ಯದ. ಅದಕ್ಕೆ ಜನಪದ ಗರತಿಯರದು ಕೇಳಬೇಕು, ಎಷ್ಟು ಅರ್ಥ ತುಂಬ್ಯದ, ಅನುಭವ ತುಂಬ್ಯದ ಅಂದ್ರೆ ಅವ್ರಂತಾರ, ಕೆಂಪು ಹೆಂಡತಿಯಂದು ಸಂತೋಷ ಪಡಬೇಡ, ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು ನನ್ನ ಮಗನೇ, ಒಡೆದು ನೋಡಿದರ ಬುಗು 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 ಬುಗು. ತಿಳಿತೋ ಇಲ್ಲೋ? ಹುಳ ಸತ್ಯ ಐತಿಲ್ಲಿ ಈ ಮಾತು. ಅತ್ತಿ ಹಣ್ಣು ನೋಡಾಕ ಸುಂದರವಾಗಿ ಕಾಣುತ್ತದ, ಹಾದಿ ಹಿಡಿದು ಹೋಗೋವ್ರನ್ನ ಕೈ ಮಾಡಿ ಕರಿತದ. ಆದ್ರೆ ತಿನ್ಬೇಕಂತ ಹಿಂಗೆ ಒಡೆದ್ರೆ ಒಳಗೇನಿರ್ತದ? ಹುಳ ತುಂಬಿರುತ್ತದ. ಮುಂದೆ ಹೇಳ್ತಾಳ ತಾಯಿ, ಕಪ್ಪು ಹೆಂಡತಿ ಎಂದು ಕಳವಳ ಪಡಬೇಡ, ನೇರಳೆ ಹಣ್ಣು ಬಲು ಕಪ್ಪು, ನೇರಳೆ ಹಣ್ಣು ಬಲು ಕಪ್ಪು ನನ್ನ ಮಗನೇ, ತಿಂದು ನೋಡಿದರ ರುಚಿ ಬಾಳ. ನೇರಳೆ ಹಣ್ಣು ನೋಡಾಕ ಕಪ್ಪಿರಬಹುದು, ರುಚಿ ಬಾಳ. ಅತ್ತಿ ಹಣ್ಣ ಕೆಂಪಿರ್ಬೋದು, ಹುಳ ಬಾಳ. ಮತ್ತು ಕೆಂಪುದಕ್ಕೆ ಬೆಲೆ ಕೊಟ್ಟರು ಏನೋ ಕಪ್ಪಿದ್ದಕ್ಕೆ ಬೆಲೆ ಕೊಟ್ಟರು? ಮತ್ತು ಬರೆದವ್ರು ಯಾರು? ನೀವ. ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ, ಯಾವ ಶಾಲಾ ಕಾಲೇಜಕ್ಕೆ ಹೋಗಿಲ್ಲ, ಆದರೂ ಅನುಭವ ಎಷ್ಟು ದೊಡ್ಡದು ಹಳ್ಳಿ ಹೆಣ್ಮಕ್ಳದು. ಅವರು ಬರೆದಾರ, ಕೆಂಪಿದ್ದಿದ್ದ ಶ್ರೇಷ್ಠ ಅಂತ ತಿಳ್ಕೊಳಕ್ಕೆ ಹೋಗಬೇಡ, ಅದ್ರೊಳಗೆ ಹುಳ ಇರುತ್ತವೆ. ಕಪ್ಪಿದ್ದಿದ್ದು ಕನಿಷ್ಠ ಅಂತ ಹೇಳಕ್ಕೆ ಹೋಗಬೇಡ, ಅದನ್ನು ನೋಡಾಕ ಕಪ್ಪ ಇರ್ಬೋದು, ಆದ್ರೆ ತಿಂದ್ರಪ್ಪ ಅಂದ್ರೆ ಏನಾಗ್ತದ?
ನೆರಳಿ ಹಣ್ಣು ತಿಂದ್ರೆ ಏನಾಗತ್ತೆ? ಶುಗರ್ ಕಡಿಮೆ ಆಗತ್ತೆ. ಹತ್ತಿ ಹಣ್ಣು ತಿಂದ್ರೆ ಇಷ್ಟೆಲ್ಲ ಔಷಧಿ ರೂಪದೊಳಗೆ ಅವು ಹಣ್ಣು ಹಂಪಲುಗಳದಾವು. ಅದಕ್ಕೆ ನೀನು ಬರೀ ಬಣ್ಣ ನೋಡಾಕ ಹೋಗಬೇಡ, ಅದರ ರುಚಿ ನೋಡು, ಅದರ ಗುಣ ನೋಡು, ಸ್ವಭಾವ ನೋಡು ಅಂತ ತಿಳ್ಕೊಂಡು ಹೇಳಿದ್ರು. ಮತ್ತು ನೀವು ಹಿಂಗಂದರ ಬಾ ಅಜ್ಜಾರ ಅಂತ ತಿಳ್ಕೊಂಡು ಕೆಂಪಿದ್ದವ್ರು ನಾಳೆ ಮಸಿ ಹಚ್ಕೊಂಡು ಬಂದಿರಿ, ಕರಿ ಬಣ್ಣ ಬಡ್ಕೊಂಡು. ಹೇಳಿದವರು ನೀವು ಹೇಳಿದ್ದನ್ನು ನಾವು ಹೇಳಕತ್ತೀವಿ, ಅಷ್ಟ ವ್ಯತ್ಯಾಸ. ಅದಕ್ಕೆ ಹೇಳೋ ಉದ್ದೇಶ, ಕೆಂಪುನೂ ಶಾಶ್ವತ ಅಲ್ಲ, ಕಪ್ಪುನೂ ಶಾಶ್ವತ ಅಲ್ಲ. ಈ ಶರೀರ ಒಂದು ದಿವಸ ಬಿದ್ದು ಹೋಗೋದದ. ಅದಕ್ಕೆ ಭಾಳ ಮೋಹವನ್ನು ಪಡಾಕ ಹೋಗಬಾರದು. ಮೋಹ ದುಃಖವನ್ನು ತಂದು ಕೊಡ್ತದ, ನಿರ್ಮೋಹ ಸುಖವನ್ನು ತಂದು ಕೊಡ್ತದ. ಅದಕ್ಕೆ ಇದ್ರ ಕಡೆಗೆ ಲಕ್ಷ್ಯ ಇರಾಕ ಹೋಗಬಾರ್ದು. ಎಷ್ಟು ಬೇಕಷ್ಟು ಬದುಕಾಕ, ಶರೀರ ಬದುಕಾಕ ಉಣ್ಬೇಕಾ ಉಣ್ಣು, ಚಂದ ಕಾಣಾಕ ಚಲೋ ಬಟ್ಟೆ ಬರೆಗಳನ್ನು ಹಾಕ್ಕೋಬೇಕಾ ಹಾಕ್ಕೋ. ಆದ್ರೆ ಕಾಯಂ ನಾನು ಹಿಂಗೆ ಇರ್ತೀನಿ, ಇಷ್ಟ ಕೆಂಪಿರ್ತೀನಿ, ನನ್ನ ಮುಖದ ಮ್ಯಾಲ ತೆರೆಗಳು ಬೀಳುವುದಿಲ್ಲ, ಈಗೇನು ಹಾಲಗಲ್ಲದವಲ್ಲ ಹೀಗೆ ಇರ್ತದ ಅನ್ನುವಂಥದ್ದು ಭ್ರಮ ಏನೈತಲ್ಲ, ಅದು ಕಡಿಮೆ ಆಗಬೇಕು, ಅದು ಇರಲಾರ್ದಂಗೆ ಆಗಬೇಕು. ಆವಾಗ ಒಂದಿಷ್ಟು ನೀ ಯಾರನ್ನುವಂಥ ಸತ್ಯ ನಿನಗೆ ಗೊತ್ತಾಗ್ತದ ಹೊರತು ಇರದಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಅವರಂತಾರ ಆದಯ್ಯ ಶರಣರು, ತನುವಿನಲ್ಲಿ ನಿರ್ಮೋಹ ಅಂದ್ರೆ, ನಿರ್ಮೋಹ ಅಂದ್ರೆ ಅಂಟಿಕೊಳ್ಳಲಾರ್ದಂಗೆ ಇರೋದು. ಇಷ್ಟು ಏನಂತಾರವರು, ಮೋಹ ಮಾಡಾಕ ಹೋಗಬೇಡ. ಅತಿಯಾಗಿ ನೀನು ಮೋಹ ಮಾಡಿದೆ ಅಂದ್ರೆ ನಿನಗೆ ದುಃಖ ಬರುತ್ತದೆ, ಕಷ್ಟ ಅನ್ನಿಸ್ತದೆ, ಆ ಬಳಿಕ ಒಂದಿಷ್ಟು ತಾಪತ್ರಯ ಅನ್ನಿಸ್ತದೆ. ಅದಕ್ಕೆ ಭಾಳ ಮೋಹ ಪಡಾಕ ಹೋಗಬೇಡ. ಮೋಹದ ಕೆಲಸ ಏನಂದ್ರೆ ಅದು ನಮ್ಮ 100 ವಸಂತಗಳ ಬದುಕನ್ನು ದುಃಖಕ್ಕೆ ಎಡೆ ಮಾಡಿ ಕೊಡ್ತದೆ. ನಿರ್ಮೋಹ ಏನು ಮಾಡ್ತದಂದ್ರೆ ಸುಖಕ್ಕೆ ಎಡೆ ಮಾಡಿ ಕೊಡ್ತದೆ. ಆ ದೃಷ್ಟಿಯಿಂದ ಬಹಳಷ್ಟು ಮೋಹ ಮಾಡಾಕ ಹೋಗಬಾರ್ದು. ಕೆಲವ್ರದ್ದು ಶರೀರದ ಮೇಲೆ ಅಷ್ಟೇ ಇರೋದಿಲ್ಲ, ಹೊಲ ನಂದು, ಮನಿ ನಂದು, ಮಡದಿ ನನ್ನವರು, ಮಕ್ಕಳು ನನ್ನವರು, ಬಂಧು ಬಾಂಧವರು ನನ್ನವರು, ಎಲ್ಲದರ ಮ್ಯಾಲೂ ಮೋಹ ಇರ್ತದೆ. ಆದ್ರೆ ಇಷ್ಟೆಲ್ಲ ಮೋಹ ಮಾಡ್ತೀವಲ್ಲ, ಒಂದು ಚಲೋ ಮನೆ ಕಟ್ಟಿರ್ತೀವಿ, 50 ಲಕ್ಷ ಖರ್ಚು ಮಾಡಿ ಒಂದು ಮನೆ ಕಟ್ಟಿವಿ ಅಂತ ತಿಳ್ಕೊಳ್ಳಿ. 50 ವರ್ಷ ಮನೆಯಾಗಿರ್ತೀವಿ, ಪ್ರತಿ ವರ್ಷ ಸುಣ್ಣ ಬಳಿತೀವಿ, ಬಣ್ಣ ಬಳಿತೀವಿ, ಏನು ಮನೆ ನಿಂತು ನೋಡ್ಬೇಕು ಹಾದಿ ಹಿಡ್ಕೊಂಡು ಹೋಗೋರು. ಅಂಥದ್ದೊಂದು ಮನೆ ಕಟ್ಟಿವಿ ಅಂದ ಬಳಿಕ 50 ವರ್ಷ ಆ ಮನೆಯೊಳಗೆ ಬದುಕು ನಡೆಸ್ತೀವಿ ಅಂದ ಬಳಿಕ ಕೊನೆಗೆ ಒಂದು ದಿವಸ ಹೋಗ್ತೀವಲ್ಲ, ಹೋಗುವಾಗ ಮನೆ 50 ಲಕ್ಷ ಖರ್ಚು ಮಾಡಿ ಕಟ್ಟಿದೆಪ್ಪ, ವರ್ಷಕ್ಕೆ ಒಂದು ಸರ್ತಿ ಸುಣ್ಣ ಬಳದಿದ್ದಿ, ಬಣ್ಣ ಬಳದಿದ್ದಿ, ಮತ್ತು ಇಷ್ಟು ವರ್ಷ ನಾನು ಕೂಡಿದ್ದಿ, ನನ್ನೊಳಗೆ ಇದ್ದಿ, ನನ್ನ ಬಿಟ್ಟು ಹೊಂಟಿದೆಲ್ಲ, ಒಬ್ಬನ ಯಾಕೆ ಹೋಗುತ್ತಿದ್ದಿ, ನಾನು ಬರ್ತೀನಿ ತಡಿ ಅಂತದನ ಮನೆ. ಅದು ಮನೆ ಅಂತದ. ಮೊದಲ ನಿಮ್ಮ ಮುತ್ಯಾನ ಕಳಿಸೀನಿ, ಆ ಬಳಿಕ ನಿಮ್ಮ ಅಪ್ಪನ್ನು ಕಳಿಸಿಕೊಟ್ಟಿನಿ, ಈಗ ನಿನ್ನ ಕಳಿಸ್ತೀನಿ, ಮುಂದೆ ನಿನ್ನ ಮಗನ ಕಳಿಸ್ತೀನಿ, ಮೊಮ್ಮಕ್ಕಳನ್ನ ಕಳಿಸ್ತೀನಿ. ನಾನು ಹೋದವರು ಕೂಡ ಹೋಗೋದಿಲ್ಲ, ಬರೋರು ಕೂಡ ಬರೋದಿಲ್ಲ, ಸ್ವಲ್ಪ ದಿವಸ ಇರ್ತೀನಿ, ಇರೋದಷ್ಟ ನನ್ನ ಕೆಲಸ. ಆದ್ರೆ ಯಾರು ಕೂಡ ಹೋಗೋದಿಲ್ಲ ಅಂತ ಮನೆ ಅಂತದ. ಆದ್ರೆ ಮನೆ ಎಷ್ಟು ಹಚ್ಕೊಂಡಿವಿ ನಾವು, ಹಚ್ಕೊಳ್ಳೋದಲ್ಲ, ಹೊಚ್ಕೊಂಡು ಮಲ್ಕೊಂಡಿವಿ. ಅಂದ್ರೆ ಮನೆ ಅಂದ್ರೆ ಅಷ್ಟು ಪ್ರೀತಿ. ಕೆಲವ್ರು ನೋಡು, ಊರಾಗಿಂಥದ್ದೊಂದು ನಡೆದೈತೆ ಅಂದ್ರೆ ಕೆಲವ್ರು ಇನ್ನೂ ಮನೆ ಮಲ್ಕೊಂಡಾರ ಅವರು. ಅಂದ್ರೆ ಮನೆ, ಮತ್ತು ಇಲ್ಲಿ ಪ್ರವಚನಕ್ಕೆ ಬಂದ ಮನೆ ಯಾರು ಎತ್ಕೊಂಡು ಹೋದ್ರ ಅಂದ್ರೆ ಮನೆ ಅಂದ್ರೆ ಅಷ್ಟು ಪ್ರೀತಿ, ಅಷ್ಟು ವ್ಯಾಮೋಹ ಮನೆ. ಇನ್ನು ಕೆಲವರು ಹೊಲದ ಮೇಲೆ ವ್ಯಾಮೋಹ, ರಾತ್ರಿ 8 ಆದ್ರೂ ಹೊಲ ಬಿಟ್ಟು ಮನೆಗೆ ಬರೋದಿಲ್ಲ ಅವರು. ಹೊಲ ಯಾರ ಮಡಚ್ಕೊಂಡು ಸುಳ್ಳಿ ಸುತ್ಕೊಂಡು ಹೋಗಿಬಿಟ್ರಂದ್ರೆ ಅರಿಶಿಣನೂ ಹೋಯ್ತು, ಗೊಂಜಾಳನು ಹೋಯ್ತು. ಅಂದ್ರೆ ಹೊಲ ಅಂದ್ರೆ ಅಷ್ಟು ಪ್ರೀತಿ. ಅವ್ರಂತಾರ, ಹೊಲ ಎಷ್ಟು ಪ್ರೀತಿ ಮಾಡ್ತಿದ್ದಿ, ಮನೆ ಎಷ್ಟು ಪ್ರೀತಿ ಮಾಡ್ತಿದ್ದಿ, ಮಡದಿ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಿದ್ದಿ, ಅದೇ ಪ್ರೀತಿಯನ್ನು ಈ ಬಿದ್ದು ಹೋಗೋ ಶರೀರದೊಳಗೊಂದು ಆತ್ಮ ವಸ್ತು ಐತಲ್ಲ, ಸತ್ಯ ವಸ್ತು,
ಅದನ್ನು ಪ್ರೀತಿ ಮಾಡಿದ್ರೆ ಸಾಕು, ನೀನು ಯಾರನ್ನುವಂಥ ಸತ್ಯ ನಿನಗೆ ಗೊತ್ತಾಗ್ತದ ಅಂತ ಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ಅತಿಯಾಗಿ ಯಾವುದನ್ನೂ ಮೋಹಿಸಬಾರದು. ಯಾವುದು ಕಾಯಮಾಗಿ ಇರ್ತದ, ಯಾವುದು ಮರೆಯಾಗಿ ಹೋಗುತ್ತದೆ, ಈ ಸತ್ಯ ಗೊತ್ತಿರಬೇಕು. ಈಗ ಕಟ್ಟಿದ ಮನೆ ಒಂದರ ಉಳ್ದವೇನು ಜಗತ್ತಿನೊಳಗೆ? ಒಂದು ದಿವಸ ಬಿದ್ದು ಹೋಗ್ತಾವು. ಅರಳಿದ ಹೂವು ಬಾಡಲಾರ್ದಂಗೆ ಇರ್ತದೇನು? ಒಂದು ದಿವಸ ಬಾಡಿ ಹೋಗ್ತದೆ. ಮುಂಜಾನೆ ಅರಳಿರ್ತದೆ, ಸಂಜೆಗೆ ಬಾಡಿ ಹೋಗ್ತದೆ. ಹಾಗೆ 100 ವರ್ಷದ ಹಿಂದೆ ನಾವು ಇರಲಿಲ್ಲ, ಈಗ ಅದೀವಿ. ಮುಂದೆ ಬರೋ 100 ವರ್ಷದೊಳಗೆ ನಾವ್ಯಾರೂ ಇರೋದಿಲ್ಲ. ಅದಕ್ಕೆ ಇಷ್ಟರ ತಿಳ್ಕೊಂಡು ಏನು ಮಾಡೋದು? ಮೋಹವನ್ನು ಕಳ್ಕೊಳ್ಳೋದು. ಆ ದೃಷ್ಟಿಯಿಂದ ಶರಣರು ಏನಂತಾರೆ, ಅವರು ಆದಯ್ಯ ಶರಣರು, ತನುವಿನ ಮ್ಯಾಲ ನಿರ್ಮೋಹಿತನಾಗಬೇಕೇ ಹೊರತು ಮೋಹ ಇರಬಾರ್ದು ಅಂತ ಹೇಳಿದಾರ. ಮತ್ತು ಮುಂದೆ ನಾಳೆಗೆ ಹೇಳೋರದಾರ. ಇಲ್ಲಿಯವರೆಗೂ ಶಾಂತ ಚಿತ್ತರಾಗಿ ಆಲಿಸಿದ್ರಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ.